ದುಡ್ಡು ತಗೊಳ್ಳಿ, ದುಡ್ಡು ತಗೊಳ್ಳಿ, ದುಡ್ಡು ತಗೊಳ್ಳಿ, ದುಡ್ಡು ತಗೊಳ್ಳಿ, ದುಡ್ಡು ತಗೊಳ್ಳಿ, ತಗೊಳ್ಳಿ, ತಗೊಳ್ಳಿ. ಬಂಗಾರದಂತ ದಿಂಬೆಲ್ಲ ಹಾಳು ಮಾಡ್ಬಿಟ್ಟಲ್ಲ, ಏನಾಯ್ತಾ ನಿನ್ಗೆ? ಹಿಡ್ಕತ್ತೇನು? ನಾನೆಂತ ಸುಂದರವಾದ ಕನ್ಸ್ ಕಾಣ್ತಾ ಇದ್ದೆ, ಅದನ್ನೆಲ್ಲ ಹಾಳು ಮಾಡ್ಬಿಟ್ಟಲ್ಲ. ಸುಂದರವಾದ ಕನ್ಸ ಏನದು? ರತೀನ್ ಕಂಡ್ಯಾ, ಮಂದಾಕಿನಿನ್ ಕಂಡ್ಯಾ, ಕಿಮಿ ಕಾಟ್ಕರ್ನ ಕಂಡ್ಯಾ, ಇಲ್ಲ ಜಯಪ್ರದಾ ಬಂದ್ಲಾ, ಇಲ್ಲ ಶ್ರೀದೇವಿನೇ ಬಂದ್ಲಾ ಹೇಳು? ಶ್ರೀದೇವಿ ಸೀರೆಯಲ್ಲಿದ್ಲಾ, ಮಿಡಿಲಿದ್ಲಾ, ಸಿಲ್ವರ್ ಕಮೀಸಲ್ಲಿದ್ಲಾ, ಇಲ್ಲ ಸ್ವಿಮ್ಮಿಂಗ್ ಡ್ರೆಸ್ ಅಲ್ಲಿದ್ಲಾ? ಅದೆಲ್ಲ ನಿಮ್ ಕನ್ಸಲ್ಲಿ ಕಂಡ್ರು. ನಾನು ದುಡ್ಡು 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 ಅನ್ನೋ ಪ್ರಪಂಚಕ್ಕೆ ದುಡ್ಡನ್ನ ಕಿತ್ತೆಸಿತಾ ಇದ್ರೆ ಎಲ್ರು ಬಂದು ನನ್ನ ಕಾಲಿ ನಮಸ್ಕಾರ ಮಾಡ್ತಾ ಇದ್ರು. ಲೋ ಲೋ ಲೋ, ನಡಿದೇ ಇರೋದ್ರ ಬಗ್ಗೆ ಯಾಕೋ ಕನ್ಸ್ ಕಾಣ್ತೀಯ? ನಡೀದೇ ಇರೋದ್ರ ಬಗ್ಗೆ ಕನ್ಸ್ ಕಾಣೋದೇ ನನ್ನ ಜೀವನ ತತ್ವ. ನೀನ್ ಹೀಗೆ ಕನ್ಸ್ ಕಾಣ್ತಾ ಇರೋ, ಅಲ್ಲಿ ಕಾಲೇಜ್ ಬೆಲ್ ಹೊಡ್ದು ಲೆಕ್ಚರರ್ ಕತ್ರಿ ಆಚೆ ತಳ್ಬಿಡ್ತಾನೆ. ತಪಸ್ಸಿನಲ್ಲಿದ್ದ ಆ ಪರಮೇಶ್ವರನ ಪೂಜೆ ಮಾಡಬೇಕು ಅಂತ ಗಿರಿಜೆ ಅವನ ಸನ್ನಿಧಿಗೆ ಬಂದಿದ್ದಾಳೆ. ಬಹಳ ಭಕ್ತಿ ಭಾವದಿಂದ ಅವನ ಸೇವೆ ಮಾಡ್ತಾ ಇದ್ದಾಳೆ. ಲೋಕ ಕಲ್ಯಾಣಕ್ಕಾಗಿ ಇವರಿಬ್ಬರ ಕಲ್ಯಾಣವನ್ನ ಮಾಡಬೇಕು ಅಂತ ನಿರ್ಧರಿಸಿದ ಆ ಮನ್ಮಥನು ತನ್ನ ಪುಷ್ಪ ಬಾಣವನ್ನ ಆ ಪರಮೇಶ್ವರನ ಮೇಲೆ ಪ್ರಯೋಗಿಸಿದ್ದಾನೆ. ಆ ಬಾಣವು ಶಿವನ ಹೃದಯಕ್ಕೆ ನಾಟಿದ ಕೂಡಲೇ ಶಾಂತವಾಗಿದ್ದ ಕೈಲಾಸ ಪರ್ವತವು ಬಿರಿಗಾಳಿಗೆ ಸಿಕ್ಕಿದ ತರಗೆಲೆಯಂತಾಗಿದೆ. ತಪೋಭಂಗದಿಂದ ಕೋಪಾವಿಷ್ಟನಾದ ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆಯಲು ಆ ಪ್ರಣಯಾಗ್ನಿಯಲ್ಲಿ ಮನ್ಮಥನು ಸುಟ್ಟು ಭಸ್ಮವಾಗಿದ್ದಾನೆ. ಮನ್ಮಥನಿಗೆ ಒದಗಿದ ಆ ದುಸ್ಥಿತಿಯನ್ನ ಕಂಡು ರತಿದೇವಿ ದುಃಖಿಸುತ್ತಾ ಇರುವಾಗ, ಸಾರ್, ಓ ಮನ್ಮಥ ರಾಜ, ಆ ಮನ್ಮಥ ನಮ್ಮ ಶಿವನ ತಪೋಭಂಗ ಮಾಡಿದ ಹಾಗೆ ಈ ಮನ್ಮಥ ನಮ್ಮ ಪಾಠಕ್ಕೆ ಭಂಗ ಮಾಡ್ತಿದ್ದಾನೆ. ಯಾಕೆ ಲೇಟು? ಏನ್ ಸಾರ್, ಅರ್ಧ ಗಂಟೆ ಮುಂಚೆನೆ ಕ್ಲಾಸ್ ಶುರು ಮಾಡ್ಬಿಟ್ಟು ನನ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ? ಮನೇಲಿ ಹೆಂಡತಿ ಕಾಟ ತಡಿಲಾರ್ದೆ ಇಲ್ಲಿ ಬಂದ್ ಬೇಗ ಪಾಠ ಶುರು ಮಾಡ್ಬಿಟ್ರ? ನೋಡಿ ಸಾರ್, ನನ್ ವಾಚಲ್ಲಿ ಕರೆಕ್ಟ್ ಆಗಿ 9 ಆಗಿದೆ. ತೆಗೆಯ ಕೈನ, ನಿಮ್ ವಾಚು ನಿಮ್ಮ ಹಾಗೇನೆ ಮುಂದಕ್ಕೆ ಹೋಗೋ ಬದಲು ಹಿಂದಕ್ಕೆ ಹೋಗ್ತಾ ಇರುತ್ತೆ. ನಿಮ್ದೆಲ್ಲ ಗೊತ್ತಿದೆ, ಹೋಗಿ ಕೂತ್ಕೊಳ್ರಯ್ಯ. ಆ ಭಸ್ಮವನ್ನು ನೋಡ್ತಾ ಪತಿ ವಿಯೋಗದಿಂದ ರತಿದೇವಿ ಯಾತನೆಯಿಂದ ನರಳುತ್ತಾ ಇರುವಾಗ, ನಾನು ಇಂಥ ಅನ್ಯಾಯ ಎಲ್ಲೂ ನೋಡಿಲ್ಲ ಸರ್. ಏನಪ್ಪ ಅಂಥ ಅನ್ಯಾಯ? ಅಲ್ಲ ಸರ್, ಲೋಕ ಕಲ್ಯಾಣಕ್ಕೋಸ್ಕರ ಪಾರ್ವತಿ ಪರಮೇಶ್ವರ ಮೇಲೆ ಪ್ರಯತ್ನ ಮಾಡಿದ ಮನ್ಮಥನ ಸುಟ್ಟು ಭಸ್ಮ ಮಾಡಿದ್ ಯಾವ ನ್ಯಾಯ ಸರ್? ಇದು ಮನ್ಮಥನ್ ತಪ್ಪೋ ಇಲ್ಲ ಪರಮೇಶ್ವರನ್ ತಪ್ಪೋ? ಯಾರ್ದು ತಪ್ಪಲ್ಲಪ್ಪ. ಮತ್ತೆ ನೀವು ಲೇಟ್ ಆಗಿ ಬಂದ್ರು ನಿಮ್ಮನ್ನ ಕ್ಲಾಸಿಗೆ ಸೇರ್ಸಿದ್ನಲ್ಲ, ಅದು ನನ್ನ ತಪ್ಪು, ನನ್ನ ತಪ್ಪು. ಸೈಲೆನ್ಸ್, ಸೈಲೆನ್ಸ್, ನಾನ್ಸೆನ್ಸ್, ನಾನ್ಸೆನ್ಸ್, ಸೈಲೆನ್ಸ್, ನಾನ್ಸೆನ್ಸ್, ಸೈಲೆನ್ಸ್, ಸೈಲೆನ್ಸ್, ನಾನ್ಸೆನ್ಸ್, ನಾನ್ಸೆನ್ಸ್, ಸೈಲೆನ್ಸ್. ಹೋಗಿ ಹೋಗಿ ಆನಂದ್ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ. ಆನಂದ್ ಮಕ್ಕಳೇನು ಪೋಸ್ಟ್ ಅನ್ಸುತ್ತಾರೋ ಇಲ್ವೋ ಗೊತ್ತಿಲ್ವಲ್ಲ. ಯಾವಾಗ್ಲೂ ಪೋಸ್ಟ್ ಅಂತಾನೆ ಇರ್ತೀರಲ್ಲ, ಇವತ್ತಾದ್ರೂ ದೇವತಾ ಮನುಷ್ಯ ಸಿನಿಮಾ ತೋರಿಸ್ತೀರಾ? ಈಗ ಹೋಗ್ತಿರೋದೇ ನೀನ್ ಸಿನಿಮಾ ತೋರ್ಸೋಕೆ ಕಣೆ. ಅವತ್ತು ಬಂಗಾರ ಮನುಷ್ಯ ಸಿನಿಮಾ ತೋರಿಸ್ತೀನಿ ಅಂತ ಹೇಳಿ ಊರೆಲ್ಲ ಸುತ್ತಿಸಿ ಸಿನಿಮಾನೇ ತೋರಿಸ್ದೆ ಹಾಗೆ ಮನೆ ಕರ್ಕೊಂಡ್ ಬಂದ್ರಲ್ರಿ. ಅವತ್ತೇ ಬೇರೆ ಇವತ್ತೇ ಬೇರೆ ಕಣೆ. ನೀನ್ ಹತ್ತು ಗಾಡಿನ. ಇವತ್ತು ಇದೇ ಎತ್ತಿನ ಗಾಡಿನ? ಏನೇ ಎತ್ತಿನ ಗಾಡಿ ಅಂತ ಅಷ್ಟೊಂದು ಗಂಡ ಮಾಡ್ತೀಯಾ? ಎತ್ತು ಒಂದ್ ಏನ್ ತಿಳ್ಕೊಂಡಿದ್ಯಾ? ಆ ಪರಮೇಶ್ವರನಿಗೆ ನಂದಿ, ಈ ಪೋಸ್ಟ್ ಪರಮೇಶ್ವರನಿಗೆ ಈ ಗಾಡಿ. ಪೋಸ್ಟ್ ನೋಡಿದ್ರೆ ನೀವು ನಿಂತ್ಕತ್ತೀರಾ, ಕಸದ ತೊಟ್ಟಿ ನೋಡಿದ್ರೆ ನಿಮ್ ಗಾಡಿ ನಿಂತ್ಕೊಳುತ್ತೆ. ಹೋಗಿ ಹೋಗಿ ಕಾರ್ಪೊರೇಷನ್ ಕಸದ ಗಾಡಿ ನೋಡಿದ್ರಿ? ಏನೇ ಕಸದ ಗಾಡಿ ಅಂತಿದ್ಯಾ? ಲೇ, ಕಾರ್ ಇಟ್ರೆ ಪೆಟ್ರೋಲ್ ಖರ್ಚಾಗುತ್ತೆ, ವ್ಯಾನ್ ಇಟ್ರೆ ಡೀಸೆಲ್ ಖರ್ಚಾಗುತ್ತೆ, ಆಟೋದಲ್ಲಿದ್ರೆ ಹಣ ಖರ್ಚಾಗುತ್ತೆ ಕಣೆ. ಅದಕ್ಕೆ ನಾನು ತುಂಬಾ ಯೋಚನೆ ಮಾಡಿ 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 ಈ ಗಾಡಿ ತಗೊಂಡಿರೋದು. ನೀನ್ ದೇವತಾ ಮನುಷ್ಯ ಸಿನಿಮಾ ನೋಡಬೇಕು ಅಂದ್ರೆ ಬಾಯಿ ಮುಚ್ಕೊಂಡು ಗಾಡಿ ಹತ್ತು. ದೇವತಾ ಮನುಷ್ಯ ರಾಜ್ಕುಮಾರ, ನಾನ್ ರಾಜ್ಕುಮಾರ, ಬರ್ತೀನಿ.
ಮೀಸೆ ಹೊತ್ತ ಗಂಡಸಿಗೆ ಡಿಮಾಂಡಪ್ಪೋ ಡಿಮಾಂಡು, ಹೆಣ್ಣು ಕೊಟ್ಟ ಮಾವನಿಗೆ ರಿಮಾಂಡಪ್ಪೋ ರಿಮಾಂಡು. ಎಟ್ರು ಕೊಟ್ರು ಸಾಲಲ್ಲ, ಬೀಗ ತನ್ನ ಮುಗಿಯಲ್ಲ, ಎಟ್ರು ಕೊಟ್ರು ಸಾಲಲ್ಲ. ಏನಾಡ ಹೇಳ್ದೆ? ಮೀಸೆ ಹೊತ್ತ ಮೀಸೆ ಇಲ್ಲದ ಗಂಡಸಿಗೆ ಡಿಮಾಂಡಪ್ಪ ಡಿಮಾಂಡ, ಎಣ್ಣೆ ಕಟ್ಟ ಮಾವನಿಗೆ ರಿಮಾಂಡಪ್ಪ ರಿಮಾಂಡ. ಏಯ್ ಏನ್ರ ಮಾಡ್ತಿದ್ದೀರಾ? ನಮಸ್ಕಾರ ಗುರು. ನೋಡ್ರ ಪೋಸ್ಟರ್ ಎಲ್ಲ ಹೆಂಗ್ ಅಂಟಿಸ್ಬಿಟ್ಟಿದೀವಂತ. ಪೋಸ್ಟರ್ಸ್ ಅಂತೆ ಪೋಸ್ಟರ್ಸ್. 150 ಪೋಸ್ಟರ್ಸ್ ಕೊಟ್ಟಿದ್ದೀನಿ, 10 ಪೋಸ್ಟರ್ಸ್ ನನ್ನ ಕಣ್ಣಿಗೆ ಬಿದ್ದಿಲ್ಲ. ಇಲ್ಲಿ 1 ಪೋಸ್ಟ್ ಅಂಟಿಸ್ಬಿಟ್ಟು ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡು ಡಿಮ್ಯಾಂಡ್ ಅಂತ ಕುಣಿತಿದ್ದೀರೇನ್ರು? ಲೇ ನನ್ ಮಕ್ಕಳ್ರ, ಈ ತಿಂಗಳು ನಿಮ್ ಸಂಬಳ ಕಟ್ಟು. ಹೊಟ್ಟೆ ಸಿದ್ದೈತೆ. ಲೇ ಬಾಯ್ಲ ಮಾತಾಡ್ಸೆ, ಕೈನಲ್ಲಿ ಮಾತಾಡ್ಸ್ಬೇಡ ಕಣೆ. ನಿನಗೆ ಎಷ್ಟು ಸಲ ಹೇಳ್ಬೇಕು, ನಾನು ಮೊದ್ಲೇ ಸಣ್ಣ ಅಂತ. ಹೊಡಿಬೇಡ ಕಣೆ, ಹೊಡಿಬೇಡ. ನೋಡಿ ಹೋ ಬಸ್ ಅವಳಿಗೆ ಸಣ್ಣ ಮಾಡ್ಬಿಡ್ತಾಳೆ. ಲೇ ಈ ನರ್ಪೇತ ನನ್ನ ಮಗ ನಾವು ಪೋಸ್ಟರ್ ಅಂಟಿಸಿಲ್ಲ ಅಂತ ಅವನಲ್ಲ, ಅಂಟಿಸಿಲ್ವಾ? ಅನ್ಸಿಲ್ವಾ ಮತ್ತೆ? ಪೋಸ್ಟರ್ ಎಲ್ಲ ಕತ್ತೆ ತಿಂತ ಆಯ್ತಲ್ಲೋ. ಏನೋ ಸೂರ್ಯ ನತ್ತಿ ಮೇಲೆ ಬಂದ್ಬಿಟ್ಟ, ಈಗ ಎಚ್ಚರಿಕೆ ಆಗ್ತಾ ಇದೆ. ಹಗಲ್ಗನ ರಾಜ ಇನ್ನೂ ಮಲ್ಗೆ ಇದ್ದಾನಲ್ಲಪ್ಪ, ಏನಕ್ ಕನ್ಸಿನ್ಸ್ ಕಾಣ್ತಾ ಇರ್ಬೇಕು. ಎಬ್ಸೋಣ ಇರು. ನಮ್ಮ ಮನ್ಮಥ ರಾಜನ ಹಾಗೆಲ್ಲ ಎಬ್ಬಿಸ್ಬಾರ್ದಯ್ಯ. ಮೇಳದ ಸಮೇತ ಸುಪ್ರಭಾತ ಹಾಡಿ ಎಬ್ಬಿಸ್ಬೇಕು. ಬಜಾಯಿಸು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ, ಏಳು ಏಳಯ್ಯ ಮನ್ಮಥ ರಾಜ. ಪ್ರಿಯ ಸ್ನೇಹಿತರೆ, ಗಾಬರಿ ಆಗಬೇಡಿ. ನಿಮಗೆ ಶಾಕ್ ಕೊಡಲು ಈ ರೀತಿ ಮಾಡಿದೆ. ಇಂದು ನನ್ನ ಹುಟ್ಟು ಹಬ್ಬ. ಏಕಾಂತದಲ್ಲಿ ದೇವರನ್ನು ಪ್ರಾರ್ಥಿಸಿ ಬ್ಲಡ್ ಬ್ಯಾಂಕಿನಲ್ಲಿ ರಕ್ತದಾನ ನೀಡಿ ಬರುತ್ತಿದ್ದೇನೆ. ನಿಮ್ಮವ ರಾಜ. ಎಲ್ಲ ಇವನ ನಮ್ಗೆ ಶಾಕ್ ಕೊಟ್ಬಿಟ್ನಲ್ಲ. ರಾಜ, ನಾವು ನಿನ್ ಸ್ನೇಹಿತರಪ್ಪ. ನೀನ್ ದೇವಸ್ಥಾನಕ್ಕೆ ಹೋಗಿ ರಕ್ತದಾನ ಮಾಡಿ ಬರೋಷ್ಟ್ರೊಳಗೆ ಕೇಕ್ ತಂದು ಕ್ಯಾಂಡ್ ಹಚ್ಚಿ ಸ್ವಾಗತ ಮಾಡಿ ನಿನಗೂ ಥ್ರಿಲ್ ಕೊಡ್ತೀವೋ. ಥ್ರಿಲ್ಲು. ನಾನ್ ಯಾಕೆ ಹುಡ್ದೆ ಅಂತ ನನ್ಗೂ ಗೊತ್ತಿಲ್ಲ ದೇವ್ರು. ಇದ್ರಲ್ಲಿ ನನ್ ತಪ್ಪೇನೂ ಇಲ್ಲ. ನಮ್ಮ ಅಪ್ಪ ಅಮ್ಮ ಮಾಡಿದ ತಪ್ಪು. ಮೊನ್ನೆ ಬಿದ್ದ ಮಳೆಯಲ್ಲಿ ಎಷ್ಟೋ ಮನೆ ಕೊಚ್ಕೊಂಡೋದು, ಜನ ಸತ್ರು. ನಮ್ಮನೆ ಕೊಚ್ಕೊಂಡು ಹೋಗ್ಲಿಲ್ಲ, ಅದಕ್ಕೆ ಬದುಕಿದ್ದೀನಿ. ನನ್ನ ಹುಟ್ಟುಹಬ್ಬ ದಿವಸ ನಾನಿನ್ ಕೇಳ್ಕೊಳ್ಳೋದು ಇಷ್ಟೇ ದೇವ್ರು, ಹಣ ಐಶ್ವರ್ಯ ನಂಗೆ ಬೇಡ. ಸಾಯೋವರೆಗೂ 4 ಜನಕ್ಕೆ ಉಪಕಾರಿಯಾಗಿ ಬದುಕ್ಬಿಟ್ರೆ ಅಷ್ಟೇ ಸಾಕು. ಇದಕ್ಕೆ ನಿಂದೇನು ಅಬ್ಜೆಕ್ಷನ್ ಇಲ್ಲಲ್ಲ? ಮನೆ ಎಲ್ಲ ಹುಡುಕಿ ಉಂಡಿ ತಡಕ್ ನೋಡಿದ್ರು ನಮ್ಮ ಹತ್ರ 10 ರೂಪಾಯಿ ಇಲ್ಲ. ಇನ್ನು ಹೂವು ಕೇಕು ತರಬೇಕು ಅಂದ್ರೆ ಕಮ್ಮಿ ಅಂದ್ರೆ 100 ರೂಪಾಯಿ ಬೇಕು. ಎಲ್ಲಿದಾನ ತರೋದು? ನನಗೊಂದು ಐಡಿಯಾ. ಏನು? ಆ ಪೋಸ್ಟರ್ ಯಜಮಾನ ಕೇಳಿದ್ರೆ ಹೆಂಗಿರುತ್ತೆ? ನಾವ್ ಅನ್ಸಿರೋ ಪೋಸ್ಟರ್ ಎಲ್ಲ ಕತ್ತೆ ತಿನ್ಬಿಡ್ತು ಅಂತ ಈ ತಿಂಗಳು ಸಂಬಳನೇ ಕೊಡ್ಲಿಲ್ಲ. ಇನ್ ಸಾಲ ಕೊಡ್ತಾನ? ಅಲ್ಲ, ನನ್ ಮಕ್ಕಳ್ರ 150 ಪೋಸ್ಟರ್ಸ್ ಕೊಟ್ರೆ ಅದ್ರ ಸರಿಯಾಗಿ 50 ಪೋಸ್ಟರ್ ಹಚ್ಚಿಲ್ಲ. ಪೇಸ್ಟ್ ಏನಾಯ್ತು, ಪೋಸ್ಟರ್ಸ್ ಏನಾಯ್ತು ಏನ್ರ? ಏನೋ ನರಪೇತ್ರ ನನ್ನ ಮಗನೇ, ನೀನು ಕೊಟ್ಟಿರೋ ಪೋಸ್ಟರ್ನ ಪೇಸ್ಟ್ನ ತಿನ್ನಕ್ಕೆ ನಾವೇನು ಕತ್ತೆನ, ಕೋತಿನ, ಕೋಣನ, ನಾಯಿನ? ನೀನು ಏನ್ರೋ ಗೊಣಗ್ತಾ ಇದ್ದೀರಾ? ಸರ್, ನಿಮ್ಮನ್ನ ತುಂಬಾ ಒಳ್ಳೆಯವರು ಅನ್ಕೊಂಡ್ವಿ ಸರ್. ನೀವು ಕೊಟ್ಟ ಪೋಸ್ಟರ್ನ ಕತ್ತೆ ತಿನ್ಬಿಡ್ತು ಸರ್. ನಾನ್ ಕಿವಿಯಲ್ಲಿ ಹೂವ ಇಟ್ಕೊಂಡು ಕರ್ಗ ನೋಡಕ್ ಬಂದಿದ್ದೀನಿ ಕಣ್ರು, ನೋಡ್ರು. ಲೇ, ಈ ಪೋಸ್ಟರ್ ಪರ್ಮಿಷನ್ ಏನ್ ತಿಳ್ಕೊಂಡಿದ್ದೀರೋ? ನನ್ ಮಕ್ಕಳ ನಿಮ್ಗೆ ಸಾಲ ಅಲ್ಲ, ಈ ತಿಂಗಳ ಸಂಬಳನೂ ಕಟ್. ಬೇಡಿ ಸರ್, 100 ರೂಪಾಯಿ ಕೊಡಿ ಸರ್ ಪ್ಲೀಸ್. ನಾನ್ ಕೊಡಲ್ಲ ಅಂದ್ರೆ ಕೊಡಲ್ಲ, ಎದ್ದು ಹೋಗ್ರು. ನಾನ್ ಕೊಡ್ತೀನಿ. ಓ ಮೈ ಡಾಗ್, ಚಿಚ್ಚಿ, ಓ ಮೈ ಗಾಡ್. ಏನೇ ನಿನ್ನ ಗಂಡ ನಾನು ಕಲ್ಕೊಂಡಿದ್ದಾಗ ಇಲ್ಲಿರ್ಬೇಕಾದ್ರೆ ಈ ನನ್ನ ಮಕ್ಕಳನ್ನ ಒಳಗ್ ಕೊರಿತಿದ್ದೇನೆ. ನಾನ್ ಕೊಡಲ್ಲ, ನಾನ್ ಕೊಡಲ್ಲ, ಕೊಡಲ್ಲ ಕೊಡಲ್ಲ, ಕೊಡಲ್ಲ ಕೊಡಲ್ಲ. ಕೊಡಲ್ಲ. ಹಂಗಾರ ನಾವು ಸತ್ತ ಹೋಗ್ಬಿಡ್ತೀವಿ. ಮುಖೇಶ, ಏನೇ ಇದು? ಏನ್ರಿ? ನಿಜವಾಗ್ಲೂ ಇವ್ರು ಇಲ್ಲೇ ಸತ್ತೋಗ್ತಾರೇನ್ರಿ? ಈ ನನ್ ಮಕ್ಕಳು ನೋಡಿದ್ರೆ ನಿಜವಾಗೂ ಸಾಯ ಹಾಗೆ ಕಾಣುತ್ತೆ ಕಣ್ರಿ. ಅಯ್ಯಯ್ಯೋ, ಇವ್ರು ಇಲ್ಲೇ ಸತ್ತೋದ್ರೆ ನಮ್ಮನೆ ದವ್ವ. ಅಯ್ಯೋ ಬೇಡ ಕಣೆ, ನನಗ್ ಭಯ ಆಗುತ್ತೆ. ತಗೊಳ್ರಪ್ಪ, ತಗೊಳ್ಳಿ. ಲೇ ನನ್ ಮಕ್ಕಳ್ರ, ಇನ್ನೊಂದ್ಸಲ ನೀವೇನಾದ್ರು ಇಲ್ಲಿ ಬಂದ್ರೆ ಕಾಲಿಟ್ರೆ ಆಯ್ತೀನಿ.
ನಮಸ್ಕಾರ. ಯಾರೇ ನೀವು? ಏನ್ ಡಾಕ್ಟ್ರೆ, ನಿಮ್ ಹೃದಯ ಬಡ್ಕೋತಾ ಇದೆಯೋ ಇಲ್ಲೋ ಅಂತ ಟೆಸ್ಟ್ ಮಾಡ್ತಾ ಇದ್ದೀರಾ? ಇಲ್ಲ, ಸ್ಟೆಥೋಸ್ಕೋಪ್ ಕೆಲಸ ಮಾಡ್ತಾ ಇದೆಯಲ್ಲ ಒಂದ್ ಚೆಕ್ ಮಾಡ್ತಾ ಇದ್ದೀನಿ. ಓ. ನಿಮ್ಗೆ ಏನಾಗ್ಬೇಕಾಗಿತ್ತು? ಇವತ್ ನನ್ ಬರ್ಡೇ, ಹಾ. ರಕ್ತದಾನ ಮಾಡೋಣ ಅಂತ ಬಂದಿದ್ದೀನಿ. ವೆರಿ ಗುಡ್. ಎಷ್ಟು ಕೊಡ್ತೀರಾ? ಎಷ್ಟ್ ಬೇಕಾದ್ರೂ ತಗೊಳ್ಳಿ. ನರಹಿಂಸ, ನರಸಿಂಹ. ಏನ್ ಸರ್? ಇವ್ರು ಬ್ಲಡ್ ಕೊಡ್ತಾರಂತೆ. ಹೆದರ್ಕೋಬೇಡಿ, ಒಂದೇ ಬಾಟಲ್ ತಗೊಳ್ಳೋದು. ಅಮ್ಮಡೆ, ಅಬ್ಬಾ, ಎಲ್ಲ ಅರೇಂಜ್ಮೆಂಟ್ಸ್ ಆಯ್ತು. ಕೇಕು ನೋಡಕ್ ಚಿಕ್ಕದಾದ್ರು ಬೊಂಬಾಟಾಗಿದೆ ಅಲ್ಲ. ನಮ್ಗೆ ಶಾಕ್ ಕೊಡ್ತಾನಂತೆ. ಇದನ್ನೆಲ್ಲ ನೋಡಿದ್ರೆ ಅವನಿಗೆ 440 ವೋಲ್ಟ್ಸ್ ಕರೆಂಟ್ ಶಾಕ್ ಕೊಡ್ದಂಗ ಆಗತ್ತೆ. ಆಮೇಲೆ ಈಗ ಅವ್ನ್ ಬರೋ ಹೊತ್ತಾಯ್ತು. ನಾವು ಮರೆಯಲ್ಲಿ ನಿಂತು ಅವ್ನ್ ಬಂದ್ ಏನ್ ಮಾಡ್ತಾನ ನೋಡೋಣ. ಸರ್ ಸರ್, ಆ ಕೇಕು ಊರಾಗ್ಲ ವಾಸನೆ. ಏನ್ ಸರ್? ಶ್ರೀ ಶ್ರೀ ಮನ್ಮಥ ರಾಜ ಸನ್ ಆಫ್ ರಾವ್ ಬಹದ್ದೂರ್ ಗಜೇಂದ್ರ ಭೂಪತಿ ಅವರು ಇದಾರ? ಏ ಮುಖೇಶ, ಇವನೇನೋ ಮನ್ಮಥ್ ರಾಜ, ರಾವ್ ಬಹದ್ದೂರ್ ಅದು ಇದು ಅಂತವನೆ. ಏನಾರು ಉಚ್ಚನಾಯಿ ಕಡ್ದು ಮೆಂಟ್ಲಾಗವನ? ಸರ್ ನಿಜವಾಗ್ಲೂ ನಿಮ್ಗೆ ಯಾರು ಬೇಕು ಸರ್? ವಿಕ್ರಮ್. ಲೇ ಮುಖೇಶ, ನಮ್ ರಾಜನೇ ಕಣೋ. ಹೌದ್ ಸರ್, ಇವರೇ ಮನ್ಮಥ್ ರಾಜ. ಓಕೆ, ಕೀಪ್ ಇಟ್ ದೇರ್. ವಿಕ್ರಮ್, ಲೆಟ್ಸ್ ಗೋ, ಕಮ್ ಆನ್. ಏನೋ ಇದು? ನಾನೊಬ್ಬ ಅನಾಥ ಅಂತ ಹೇಳಿ ನಮ್ ಜೊತೆ ಸೇರ್ಕೊಂಡು ಪೋಸ್ಟರ್ ಅಂಟಿಸ್ತಿದ್ದ. ಇವ್ರು ನೋಡಿದ್ರೆ ರಾಜ ದೊಡ್ಡ ಶ್ರೀಮಂತರ ಮಗ ಅಂತ ಹೇಳ್ತಿದ್ದಾರೆ. ಮುಖೇಶ, ಇದ್ರಲ್ಲಿ ಏನೋ ಇದೆ ಕಣೋ. ಗಣೇಶ, ನಮ್ಗೆ ಈ ಶ್ರೀಮಂತರ ಸಹವಾಸ ಬೇಡ. ನಾವಿಲ್ಲಿಂದ ಹೊರಟೋಗೋಣ. ಏನ್ರ ಇದು? ಸೂಟ್ ಕೇಸ್ ತಗೊಂಡು ಎಲ್ಲಿ ಹೋಗ್ತಿದ್ದೀರೋ? ಯಾಕ್ರೋ ಸೈಲೆಂಟ್ ಆಗ್ಬಿಟ್ರಿ? ನಾನ್ ಬೆಳಿಗ್ಗೆ ನಿಮ್ಮ ಹತ್ರ ಹೇಳ್ದೆ ಹೋಗ್ಬಿಟ್ಟೆ ಅಂತ ನನ್ ಮೇಲೆ ಸಿಟ್ಟ? ಏನಾಯ್ತು ಮಾತಾಡ್ರಲ್ಲ? ನೀನ್ ನಮ್ಗಿಂತ ಮೋಸ ಮಾಡ್ತೀಯ ಅಂತ ನಾವ್ ಅನ್ಕೊಂಡಿರಲಿಲ್ಲ. ಏನಾಯ್ತು ನಿಮ್ಗೆ? ಹುಚ್ಚಿ ಹಿಡಿತಾ? ನೀನು ರಾವ್ ಬಹದ್ದೂರ್ ಗಜೇಂದ್ರ ಭೂಪತಿ ಅವ್ರ ಮಗ ಅಂತ ನಮ್ಗೆ ಯಾಕೆ ಹೇಳಿಲ್ಲ? ಅದನ್ನ ನಿಮ್ಗೆ ಯಾರು ಹೇಳಿದ್ರು? ನೀನ್ ಸುಳ್ಳು ಹೇಳಿದ್ರು. ನಿಮ್ಮ ಅಪ್ಪ ಅಮ್ಮ ಕಳಿಸಿರೋ ಬರ್ಡೇ ಕೇಕ್ ಸುಳ್ಳು ಹೇಳಲ್ಲ ಅಲ್ಲ? ಅಲ್ಲಿ ನೋಡ್ ರಾಜ, ಒಂದ್ ವೇಳೆ ನಾವೇನಾದ್ರು ತಪ್ಪಾಗಿ ನೋಡ್ಕೊಂಡಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು. ನಾವೇನ್ ಬರ್ತೀವಿ. ನಿಲ್ರಲ್ಲೋ, ಇಷ್ಟೇನೇನ್ರು ನೀವು ನನ್ನ ಅರ್ಥ ಮಾಡ್ಕೊಂಡಿದ್ದು? ನಾನು ನಿಜಾಂಶ ಹೇಳ್ದೆ ಇರಕ್ಕೂ ಕೆಲವಾರು ಕಾರಣಗಳಿವೆ. ಅದನ್ನ ಈಗ ಹೇಳ್ತೀನಿ. ಅದನ್ನ ಕೇಳಿದ ಮೇಲೂ ನಿಮ್ಗೆ ಹೋಲೇಬೇಕು ಅಂತ ಮನ್ಸಾದ್ರೆ, ನಾನು ಹುಟ್ಟಿದ್ದೇನೋ ಶ್ರೀಮಂತರ ಮನೇಲಿ ನಿಜ, ನನಗೆ ಯಾವುದ್ರಲ್ಲೂ ಕಮ್ಮಿ ಇರಲಿಲ್ಲ. ಆದ್ರೆ ನನ್ನ ತಾಯಿಯ ಮಮತೆಯಾಗ್ಲಿ, ನನ್ನ ತಂದೆಯ ಪ್ರೀತಿಯಾಗ್ಲಿ ನನಗೆ ಯಾವತ್ತೂ ಸಿಗ್ಲಿಲ್ಲ. ನನ್ನನ್ನು ಸಾಕಿ ಬೆಳೆಸಿದವ್ರೆ ನಮ್ಮನೆ ಕೆಲಸದಾಳರು. ಅಯ್ಯೋ, ಮಗು ಅಳ್ತಾ ಯಾಕೆ ಪುಟ್ಟ? ಯಾಕೆ ರಜಾ? ಅಳ್ಬೇಡ ಪುಟ್ಟ. ಆಯಿ ಸುಮ್ನೆ ಪುಟ್ಟ, ಅಳ್ಬೇಡ ರಜಾ. ನೋಡು, ಇಲ್ಲಿ ಮಗ ಅಳ್ತಾ ಇದ್ರೆ ಅಮ್ಮವ್ರಲ್ಲಿ ಇಸ್ಪಿಟ್ ಆಡ್ತಾವ್ರೆ, ಸಾಹೇಬ್ರ ಇಲ್ಲಿ ಗುಂಡು ಹಾಕ್ತಾವ್ರೆ. ದುಡ್ಡು ಜಾಸ್ತಿ ಇರೋರಿಗೆ ಮಗಿ ಮೇಲೆ ಜ್ಞಾನನಿಲ್ಲ ನೋಡು. ಯಾಕೆ ರಜಾ? ಅಳ್ಬೇಡ ರಜಾ. ಮಗಿಗೆ ಹೊಟ್ಟೆ ಹಸಿತಾ ಇರ್ಬೋದು. ಒಂದ್ ಕೆಲಸ ಮಾಡು, ಅಮ್ಮವ್ರ ಹತ್ರ ಕರ್ಕೊಂಡು ಹೋಗು. ಹಾಲು ಕುಡಿದ್ಮೇಲೆ ಸುಮ್ಕೆ ಆಗ್ತದೆ. ಅಮ್ಮ, ಏನೇ ಯಾಕೆ ಬಂದೆ? ತುಂಬಾ ಅಳ್ತಾ ಇದೆ, ಹಾಲು ಕುಡ್ಬೇಕಲ್ಲಮ್ಮ. ಅದಕ್ಕೆ ನಾನೇನ್ ಮಾಡ್ಲಿ? ಬಾಟ್ಲಿಲ್ವಾ? ಬಾಟ್ಲಲ್ಲಿ ಹಾಲು ಕೊಡೋಗು. ಅದು ಬಾಟ್ಲಲ್ಲೂ ಹೋಗ. ಸರಿಮ್ಮ. ಶುದ್ಧ ತಲೆ ಹರಟೆ. ಮಗುವಿಗೆ ಎದೆ ಹಾಲು ಕುಡ್ಸಿದ್ರೆ ನನ್ನ ಬ್ಯೂಟಿ ಹಾಳಾಗುತ್ತೆ ಅಂತ ಹಾಲು ಕುಡ್ಸಿದ್ರೆ ನಿಲ್ಸ್ಬಿಟ್ಟಿದೀನಿ. ಒಳ್ಳೆ ಕೆಲಸ ಮಾಡಿದೆ. ಏನ್ ಅಲ್ಲಿ ನೋಡ್ತಾ ಇದ್ದೀರಾ? ನಮ್ ಹೆಂಗಸರಿಗೆ ಬುದ್ಧಿ ಇಲ್ಲ. ಮಕ್ಕಳು ಅಳ್ತಾ ಇದ್ರೆ ಹಾಲು ಕೊಡಬಾರದು. ಒಂದು ಸ್ಮಾಲ್ ರಮ್ ಹಾಕಿದ್ರೆ ಎಂಥ ಮಾತಾಡಿದ್ರಿ ಸರ್. ಅಮ್ಮರು ಮಗಿಗೆ ಬಾಟ್ಲ ಹಾಲಕ್ ಹೋಗು ಅಂದ್ರು. ಈ ಮಗಿನ ಮೈಗೆ ಬಾಟ್ಲಲ್ಲಿ ಆಗಕ್ಕಿಲ್ವಲ್ಲ, ಏನ್ ಮಾಡೋದು? ಒಂದ್ ಕೆಲಸ ಮಾಡೋ ಗೌರಿ, ನಮ್ ಮಗಿಗೆ ಬಾಟ್ಲ ಹಾಲು ಕುಡಿಸಿದ್ರೆ ಜೀರ್ಣಿಸ್ಕೊತದೆ. ನಮ್ ಚಿಕ್ಕ ಯಜಮಾನ್ರಿಗೆ ನೀನೇ ಹಾಲು ಕುಡಿಸೋ.
ಎನಿವೇ ವಿ ಹ್ಯಾವ್ ಡಿಸೈಡೆಡ್ ಟು ಸೆಟ್ಲ್ ಇನ್ ಅಮೆರಿಕಾದಲ್ಲಿ ಸೆಟ್ಲ್ ಆಗ್ಬಿಡ್ತೀವಿ. ನಿಮ್ ಮಗನ್ ಕರ್ಕೊಂಡೋಗಲ್ವಾ? ಅಯ್ಯೋ, ಈ ಮಕ್ಕಳು ಕಟ್ಕೊಂಡು ಹೇಗೋದು ಕಷ್ಟ. ಅವನ್ನ ಇಲ್ಲೇ ಸಾಕೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದೀವಿ. ತಿಮ್ಮಣ್ಣ, ಬುದ್ಧಿ ರಾಜನ್ನ ಚೆನ್ನಾಗಿ ನೋಡ್ಕೊ. ಆಯ್ತು ಬುದ್ಧಿ. ರಾಜು, ನಾವು ಬರ್ತೀವಿ. ನಡ್ರಿ ಏರ್ಪೋರ್ಟ್ ಹೋಗೋಣ. ಟಾಟಾ. ಟಾಟಾ. ಈ ರೀತಿ ಹಣ, ಆಸ್ತಿ, ಐಶ್ವರ್ಯ ಎಲ್ಲ ಇದ್ರು ಪ್ರೀತಿಸುವಂತ ಹೃದಯ ಇಲ್ಲದೆ ನಾನು ಅನಾಥನಾಗಿ ಬೆಳೆದೆ. ಅದಕ್ಕೆ ನಾನು ಮನೆ ಬಿಟ್ಬಿಟ್ಟು ಸಾಧಾರಣ ಮನುಷ್ಯನಾಗಿ ಇಲ್ಲಿ ಬಂದಿದ್ದು. ಯಾವ ಜನ್ಮದ ಪುಣ್ಯದಿಂದಲೋ ಏನೋ ನಿಮ್ಮಂತ ಸ್ನೇಹಿತರು ಸಿಕ್ಕಿದ್ರಿ. ನಾನು ಕೋಟ್ಯಾಧೀಶ ಮಗ ಅಂತ ಹೇಳ್ಬಿಟ್ರೆ ನೀವು ನಾನು ಬಿಟ್ಟು ಎಲ್ಲೋ ಬಿಡ್ತಿರೋ ಅಂತ ನಾನು ನಿಜ ಹೇಳಿಲ್ಲ ಕಣ್ರು. ನಾನು ಶ್ರೀಮಂತ ಅಂತ ಹೇಳಿದ್ರು ಎಷ್ಟೋ ಜನರು ನನ್ನ ಸ್ನೇಹಿತರಾಗ್ಬೋದು, ಎಷ್ಟೋ ಹುಡುಗಿರು ನನ್ನ ಮದುವೆ ಆಗ್ಲಿಕ್ಕೂ ಒಪ್ಬೋದು. ಆದ್ರೆ ಅವ್ರೆಲ್ರಿಗೂ ಬೇಕಾಗಿರೋದು ನನ್ನ ಆಸ್ತಿ, ಹಣ. ನನ್ನ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋಂಥ ಸ್ನೇಹಿತರಾಗಿ ನೀವಿಬ್ಬರಿದ್ದೀರಾ. ಅದೇ ರೀತಿ ನನ್ನ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋಂಥ ಒಂದು ಹುಡುಗಿ ಸಿಕ್ಬಿಟ್ರೆ ನಾನು ನಿಜವಾಗ್ಲೂ ಅದೃಷ್ಟವಂತ ಕಣ್ರು. ನಿನ್ನ ಅದೃಷ್ಟ ಏನೋ ಬಂತು. ನಿನ್ನಂತ ಹುಡುಗನ್ ಕೈ ಹಿಡಿಯೋಕೆ ಅವಳ ಅದೃಷ್ಟ ಮಾಡಿರ್ಬೇಕು. ರಾಜ, ನೀನ್ ಬರ್ದಿದ್ದೆಲ್ಲ ಕಲ್ಪನಾ ಸುಂದರಿ ನಿನಗೋಸ್ಕರ ಎಲ್ಲೋ ಹುಟ್ಟಿರ್ತಾಳೆ, ಎಲ್ಲೋ ಬೆಳೀತಾ ಇರ್ತಾಳೆ. ಏನ್ ಸ್ವಾಮಿ ಇದು? 5 ರೂಪಾಯಿಗೆ ಕೊಡ್ತೀರಾ? 15 ರೂಪಾಯಿಗೆ ಕೊಡಿ ಸ್ವಾಮಿ. 15 ರೂಪಾಯಿ ಏನು? 15 ರೂಪಾಯಿ ಅಂದ್ರೆ ಗಿಡದಲ್ಲಿ ಬೆಳೆ ಹೂಗಳು ಅಂತ ತಿಳ್ಕೊಂಡಿದ್ಯಾ? ಏನ್ ತಿಳ್ಕೊಂಡಿದ್ಯಾ? ಪುಕ್ಸಟ್ಟೆ ಬರಲ್ಲಮ್ಮ. ಪುಕ್ಸಾಟ ಇಲ್ಲ ಸ್ವಾಮಿ, ಲಗೇಜ್ ಬಾಡಿಗೆ ಕೊಡಿ ಸ್ವಾಮಿ. ಬಾಡಿಗೆನೆ ಕಡೆ ಹೇಳ್ತಾ ಇರೋದು. ಏನ್ ಸೀಮೆಗಿಲ್ದ ಗಾಡಿ? ಏನ್ ನಿನ್ ಚಕ್ರಕ್ಕೆ ಏನು ಟೈರ್ ಹಾಕಿಸ್ತೀಯಾ? ಇಲ್ಲ ಮೋಟ್ ಹಾಕ್ಸಿದ್ಯಾ? ಇಲ್ಲ ಬ್ಯಾಟ್ರಿ ಇಡ್ಸಿದ್ಯಾ? ಏನ್ ಪೆಟ್ರೋಲ್ ಹಾಕ್ಸ್ತಾ ಇದೀಯಾ? ಏನೋ ನಿನ್ನ ಕುದುರೆಗೆ ಸ್ವಲ್ಪ ಹುಲ್ಲು ಹಾಕ್ತೀಯ ಅಷ್ಟೇ. ಹುಲ್ಲೆಲ್ಲಿ ಹಾಕ್ತೀಯ ನಿನ್ನ ಮುಖಕ್ಕೆ ತೋರಿಸ್ಬಿಡ್ತೀಯ ಅಷ್ಟೇ. ಅದಕ್ಕೆ ನೀನು 15 ರೂಪಾಯಿ ಬಾಡಿಗೆ ನನ್ನ ಹತ್ರ ಕೇಳ್ತಾ ಇದೀಯಾ? ಅಯೋಗ್ಯಂತಂದು 15 ರೂಪಾಯಿ ಅರೆ ಒಂದ್ ಕಡೆ ನಿಂತ್ಕೊಂಡು ಮಾತಾಡಿ ಸ್ವಾಮಿ. ನನ್ನ ಮನೆ ಮುಂದೆ ಬೇಕಾದಾಗ ಮಾತಾಡ್ತೀನಿ. ನೀನ್ ಯಾವನೇ ಕೇಳೋದಕ್ಕೆ? ನಾನು ಯಾರು ಗೊತ್ತಾ? ಹೈಕೋರ್ಟ್ ಪೂಟ್ಲಾರಿ ಉಮಾಪತಿ ಅಂತ. ನಿನ್ನ ಟ್ರಾಫಿಕ್ ರೂಲ್ಸ್ ಪ್ರಕಾರ 272ನೇ ಸೆಕ್ಷನ್ ಕೇಸ್ ಹಾಕ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಸಾಯ್ಬೇಕಾವಾಗ ನನ್ನ ಕಾಲ್ ಹತ್ರ ಬಂದು ಬೀಳ್ಬೇಕು. ಏನ್ ತಿಳ್ಕೊಂಡಿದ್ಯಾ? ನಾನು ಯಾರು ಗೊತ್ತಾ? ನನ್ನ ನೋಡಿದ್ರೆ ಗಡ 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 ಅಂತ ನಡುಗುತ್ತಾರೆ. ಸ್ಟಾಂಪ್ ಪೆಂಡರ್ಗಳನ್ನ ನನ್ನ ಬಂದು ಕ್ಯೂ ನಿಂತ್ಕೊಳ್ತಾರೆ. ಅಂತದ್ರಲ್ಲಿ ಏನ್ ನಿನ್ ಕರ್ಕೊಂಡ್ ಬಂದಿದ್ದು? 15 ರೂಪಾಯಿ ಕೇಳ್ತಾ ಇದೀಯ? ಹಾಲು ಹೇಳ್ತಾ ಇರ್ಲಿಲ್ವಾ ಪಕ್ಕದ ಮನೆಗೆ ಹೊಸ ಸಂಸಾರ ಬರುತ್ತೆ ಅಂತ? ಆ ಹೊಸ ಸಂಸಾರ ಇರ್ಬೇಕು ಅಲ್ವೇನೋ? ನೀನ್ ಹೆಚ್ಚಿಗೆ ಮಾತಾಡಬೇಡಿ ಅಂತ ಹೇಳ್ತಿದ್ಯಲ್ಲ. ಈಗ ಅವನ ಮುಂದೆ ನಾನು ಏನಾದ್ರು ಹೆಚ್ಚಿಗೆ ಮಾತಾಡ್ತಾ ಇದ್ದಿದ್ರೆ ನಿಂತು ನಿರ್ಮಲಲ್ಲೇ 15 ರೂಪಾಯಿ ಕಕ್ಕಿಸ್ಬಿಡ್ತಿದ್ದ. ಹೇಗೆ 15 ರೂಪಾಯಿ ಉಳಿಸಿಬಿಟ್ನಲ್ಲ. ತಗೋ ಮನೆ ಒಳಗೆ ಹೋಗೋಣ. ಇನ್ನೆಲ್ಲಿ ಒಳಗೋಗೋದು? ಏನಾಯ್ತು? ನೀವು ರೋಡಲ್ಲಿ ನಿಂತ್ಕೊಂಡು ಭಾಷಣ ಬಿಗಿತಿದ್ರಲ್ಲ, ಆಗ್ಲೇ ಒಳ್ಳೆ ಕಾಲ ಎಲ್ಲ ಮುಗಿದೋಯ್ತು. ಈಗ ಯಮಗಂಡ ಕಾಲ. ಸಂಜೆ 6 ಗಂಟೆವರೆಗೂ ಎಲ್ಲರೂ ರೋಡಲ್ಲೇ ಕುಕ್ಕರು ಬಡಿಬೇಕು. ಎಲ್ಲೋ 3 ಕಾಸಿನ ಫುಟ್ ಲಾಯರಿ ಅಂತ ಕಾಣಿಸುತ್ತೆ. ಕೋರ್ಟ್ ನಲ್ಲಿ ವಾದ ಮಾಡ್ಲಿಕ್ಕೆ ಚಾನ್ಸ್ ಸಿಗ್ಲಿಲ್ಲ. ಆ ಬಡ್ಪಾಯಿ ಜಟ್ಕಾದ ಮೇಲೆ ಲಾ ಪಾಯಿಂಟ್ ಹಾಕಿದ್ದೆ ಹಾಕಿದ್ದು. ಅವ್ನ್ ಯಾವ ಲಾ ಪಾಯಿಂಟ್ ಹಾಕ್ರೆ ಏನಂತ ಗುರು? ಅವ್ನ ಹೆಂಡತಿ ಯಮಗಂಡ್ ಕಾಲನ ಪಾಯಿಂಟ್ ಹಾಕಿ ಫುಟ್ ಹತ್ತಲ್ಲಿ ಕುಂಡ್ರಸಿಲ್ವಾ? ಒಳ್ಳೆ ವಿಚಿತ್ರ ಸಂಸಾರ. ನಮ್ಗೆ ಇನ್ಮೇಲೆ ಫ್ರೀ ಎಂಟರ್ಟೈನ್ಮೆಂಟ್. ಅವ್ರ ಕತೆ ಹಾಗಿರ್ಲಿ, ಮೊದ್ಲು ನಮ್ಮ ಹೊಟ್ಟೆ ಪಾಡಿಗೆ ನಳಪಾಗ ಶುರು ಹೌದಲ್ಲೋ ಮಾರಾಯ. ಬನ್ನಿ. ನಡಿ ಗುರು ಜಲ್ದಿ ಬಾಯ್ಲಿ. ನೆನ್ನೆ ಇವ್ರ ಅಪ್ಪ ಅಮ್ಮನ ಗಲಾಟೆಲಿ ಹುಡುಗಿ ನಮ್ ಗಮನಕ್ಕೆ ಬರ್ಲಿಲ್ಲ. ಇಂತ ವಿಚಿತ್ರವಾದ ಸಂಸಾರದಲ್ಲಿ ಒಂದು ಸುಂದರವಾದ ಹೂವು. ಆಹಾ, ಬೆಳಗ್ಗೆ ಎದ್ದು ನೆಲ ಸಾರಿಸಿ ರಂಗೋಲೆ ಇಟ್ಟು ತುಳಸಿ ಪೂಜೆ ಮಾಡೋದ್ ನೋಡಿದ್ರೆ ಒಬ್ಬ ಗೃಹಿಣಿಗಿರ್ಬೇಕಾದ ಎಲ್ಲಾ ಲಕ್ಷಣಗಳು ಇವಳಿಗಿದ್ದಾಗಿವೆ ಅಲ್ಲ? ಕರೆಕ್ಟ್ ಆಗಿ ಹೇಳಿದೆ ಗುರು. ಹೇಗಿದ್ರು ನಮ್ಮ ಕಥಾ ನಾಯಕಂಗೆ ಒಬ್ಬ ಹೊಸ ನಾಯಕಿನ ಆಯ್ಕೆ ಮಾಡ್ತೀವಂತ ಹೇಳಿದ್ವಲ್ಲ, ಆ ಮೊದಲನೇ ಬೇಟೆನೆ ಇದು. ಆಹಾ, ನೀವಿಬ್ರು ಒಪ್ಕೊಂಡ್ಬಿಟ್ಟಾಯ್ತಾ? ಆ ಹುಡ್ಗಿ ಒಪ್ಪದೇನ್ ಬೇಡವಾ? ಅದ್ರ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯ ಗುರು? ಮೊದಲು ಆ ಹುಡುಗಿ ನಮ್ಗೆ ಒಪ್ಪಿಗೆ ಆದ್ರೆ ಸಾಕು. ಅವಳ ಒಪ್ಪಿಗೆ ವಿಚಾರ ನಾವು ನೋಡ್ಕೋತೀವಿ. ರತಿ, ಹೊಟ್ ಬರ್ತೀಯಮ್ಮ? ಏನ್ ಸಮಯ ಇದು? ಯಾಕಪ್ಪ, ಏನಾಯ್ತು?
ನೀ ಹೇಳಿದಿಲ್ಲ ಮೀಟರ್ ಮೇಲೆ 1 ರೂಪಾಯಿ ಕೊಡಿ ಅಂತ ಇಟ್ಟಿದ್ದೀನಿ. ರೇ 1 ರೂಪಾಯಿ ಕೊಟ್ಟ ಅಂದ್ರೆ ಮೀಟರ್ ಚಾರ್ಜ್ ಯಾರೇ ಕೊಡ್ತಾರೆ? ಏನಯ್ಯ ಕುಡ್ದು ಮಾತಾಡ್ತಾ ಇದೀಯ ಹಾಗೆ? ನೀ ಹೇಳ್ದಾಗೆ ಮೀಟರ್ ಮೇಲೆ 1 ರೂಪಾಯಿ ಇಟ್ಟಿದ್ದೀನಿ ಅಷ್ಟೇ. ಮೀಟರ್ ಮೇಲೆ 1 ರೂಪಾಯಿ ಕೊಡು ಅಂತಂದ್ರೆ ಮೀಟರ್ ಮೇಲೆ 1 ರೂಪಾಯಿ ಕಾಯಿನ್ ಇಟ್ಬಿಟ್ಟು ಹೋಗ್ತಿದಾರೇನ್ರಿ? ಮೀಟರ್ ಚಾರ್ಜ್ ಯಾರಿಗೆ ಕೊಡ್ತಾರೆ? ನಿಮ್ ತಾತ ಕೊಡ್ತಾನೇನ್ರಿ? ಏನಯ್ಯ ತಾತ ಗೀತ ಅಂತ ಮಾತಾಡ್ತಾ ಇದೀಯ? ನಾನ್ ಯಾರು ಗೊತ್ತೇನ್ರಿ? ನೀ ಯಾರಾದ್ರೂ ನನಗೇನು? ಯೂನಿಯನ್ ಲೀಡರು. ನಾನು ಮನಸ್ಸು ಮಾಡ್ದ ಅಂದ್ರೆ ನೀವು ಈ ರಸ್ತೆಯಲ್ಲಿ ಓಡಾಡಕ್ ಆಗಕ್ಕಿಲ್ಲ ಗೊತ್ತಾ? ಏನಂದ್ಯಪ್ಪ? ನೀನು ಮನಸ್ಸು ಮಾಡಿದ್ರೆ ನಾವುಗಳು ಈ ರಸ್ತೆಯಲ್ಲಿ ಓಡಾಡದ ಇರೋಗ್ ಮಾಡ್ಬಿಡ್ತೀಯ. ಅದಕ್ಕೆ ಮೀಸೆ ಮೇಲೆ ಕೈ ಹಾಕೊಂಡು ಹುರಿ ಮಾಡ್ತೀಯ. ಯಾಕೆ ಅಂದ್ರೆ ಅದು ಗೊಬ್ಬರ ಹಾಕ್ಬೇಕಾಗಿಲ್ಲ, ಎಣ್ಣೆ ಹಾಕ್ಬೇಕಾಗಿಲ್ಲ. ಒಳ್ಳೆ ಸರ್ವೆ ತೊಪ್ಪನಂಗ್ ಬಿಟ್ಟಿದ್ಯಾ. ಒಳ್ಳೆ ಅಮಾವಾಸ್ಯೆ ಮುಖದವ್ ನೀನು ಯೂನಿಯನ್ ಲೀಡರ್. ಏಯ್, ನಿನ್ನ ಯೂನಿಯನ್ ಲೀಡರ್ ಮಾಡಿದವ್ರು ಯಾರೋ? ನಮ್ಮಂತವ್ರು ಕಣೋ. ನಾನು ಮನಸ್ಸು ಮಾಡಿದ್ರೆ ನಿನ್ನ ಕೋರ್ಟ್ ಕಚೇರಿ ಹತ್ತಿಸ್ಬಿಡ್ತೀನಿ. ತಾಲ್ಲೂಕು ಕೋರ್ಟ್ ಇಂದ ಹೈಕೋರ್ಟ್ ವರೆಗೂ ಅಲಿಯೋಗ ಮಾಡ್ಬಿಡ್ತೀನಿ. ಏನ್ ತಿಳ್ಕೊಳ್ಳಿ? ನಾನು ಯಾರು ಗೊತ್ತೇನೋ? ಪುಟ್ಲಾರಿ ಉಮಾಪತಿ. ಅದೇನ್ ಮಾತು ನೀವ್ ಆಡಿದ ಮಾತಿನ ಬಿರುಗಾಳಿ ಆಟೋದವನ್ ಹಾರೇ ಹೋಗ್ಬಿಟ್ನಲ್ಲ ಸರ್. ಅಷ್ಟೇ ಅಲ್ಲ ಗುರು, ನೆನ್ನೆ ಇವ್ರು ಹಾಕಿದ್ಲ ಪಾಯಿಂಟ್ಗೆ ಕುದುರೆ ಗಾಡಿಯವನು ಹೇಳ್ದೆ ಕೇಳ್ದೆ ಮಾಯ ಆಗ್ಬಿಟ್ಟ ಗುರು. ಏನೊಂದು ಮಾತು ಆಡಿದ್ರು ಆ ಕಂಚಿನ ಕಂಠ, ಮಿಂಚಿನ ನೋಟ, ಆ ಮೂಗು, ಆ ಹಲ್ಲು. ಏನಯ್ಯ ಏನ್ ನನ್ನ ಬಗ್ಗೆ ಅಷ್ಟೊಂದು ವಿಶ್ಲೇಷಣೆ ಮಾಡ್ತಾ ಇದೆಯಲ್ಲ? ಏನು ನನ್ನ ಕಂಠ, ನನ್ನ ಮೂಗು, ನನ್ನ ಹಲ್ಲು, ಏನಯ್ಯ ಏನ್ ತಿಳ್ಕೊಂಡಿದ್ದೆ ನಾನು ಅಂತಂದ್ರೆ? ಹೌದು, ನೀವೆಲ್ಲ ಯಾರು? ನಾವ್ಯಾರು ಗೊತ್ತಿಲ್ವಾ ಸರ್? ಗೊತ್ತಿಲ್ವಲ್ಲ? ಅದೇ ನಿಮ್ ಮನೆ ಇದೆಯಲ್ಲ? ನಮ್ಮ ಮನೆ ಇದೆ. ಅದ್ರ ಪಕ್ಕದಲ್ಲಿ ಒಂದ್ ಮನೆ ಇದೆಯಲ್ಲ? ಅದ್ರ ಪಕ್ಕದಲ್ಲಿ ಒಂದ್ ಮನೆ ಇದೆ. ಆ ಮನೆ ಮೇಲೆ ನಾವಿರೋದು ಸರ್. ಓ, ಮನೆ ಮೇಲಿದ್ದೀರಾ? ಅಂದ್ರೆ ರೂಮಲ್ಲಿ ಸರ್. ರೂಮ್ನಲ್ಲಿ ಏನ್ ಮಾಡ್ತಿದ್ದೀರಾ? ಓದ್ತಾ ಇದೀವಿ ಸರ್. ಓ, ನೀವೆಲ್ಲ ಇದೇ ಕಾಲೇಜಲ್ಲಿ ಓದ್ತಿದ್ದೀರೋ? ಹೌದು ಸರ್. ಓದು ಅಂದ ತಕ್ಷಣ ಜ್ಞಾಪಕಕ್ಕೆ ಬಂತು. ಈಗಿನ ವಿದ್ಯಾರ್ಥಿಗಳು ಹೇಗಿರ್ಬೇಕಪ್ಪ ಅಂತಂದ್ರೆ ಬಹಳ ಒಬಿಡಿಯಂಟ್ ಆಗಿರ್ಬೇಕು. ಇದು ಲಕ್ಷಣ. ವೆರಿ ಗುಡ್, ಯು ಆರ್ ಎ ಗುಡ್ ಬಾಯ್. ನಮ್ಮ ಕಾಲದ ಓದು ಹೇಗಿತ್ತಪ್ಪ ಅಂತಂದ್ರೆ, ಆಗಿನ ಓದು. ಉಷಾ, ಮೂರ್ತಿ ನಮಸ್ಕಾರ ಸರ್. ಏಕೆ ರತಿ ಅಂತ ನಮಸ್ಕಾರ. ಮಂಗಳೂರು ಕಾಲೇಜ್ನಲ್ಲಿ ಗೋಲ್ಡ್ ಮೆಡಲಿಸ್ಟ್. ಐ ಸಿ. ನಮ್ ಕಾಲೇಜ್ಗೆ ಅಡ್ಮಿಟ್ ಆಗಿದ್ದಾಳೆ. ಇವತ್ತಿನಿಂದ ನಿಮ್ ಕ್ಲಾಸ್ ಅಟೆಂಡ್ ಮಾಡ್ತಾಳೆ. ಬೈ ಆಲ್ ಮೀನ್ಸ್. ಉಷಾ, ಸ್ವಲ್ಪ ಜಾಗ ಕೊಡಮ್ಮ. ಪ್ಲೀಸ್ ಸಿಟ್ ಡೌನ್. ಮನ್ಮಥ ರಾಜ ಪ್ರೆಸೆಂಟ್ ಸರ್. ಓ, ಏನ್ರಯ್ಯ ಇವತ್ತು ಸಮಯಕ್ಕೆ ಸರಿಯಾಗಿ ಬಂದ್ಬಿಟ್ಟಿದ್ದೀರಲ್ಲ? ಅಷ್ಟೇ ಅಲ್ಲ ಸರ್, ಇನ್ಮೇಲೆ ನಾನು ಯಾವತ್ತೂ ಸರಿಯಾದ ಟೈಮಿಗೆ ಬರ್ತೀನಿ ಸರ್. ಯಾಕೆಂದ್ರೆ ಹೋಗಿ ಕೂತ್ಕೊಳ್ರಯ್ಯ. ಗಿರೀಶ. ಎಸ್ ಸರ್. ವೆಂಕಟೇಶ. ಪ್ರೆಸೆಂಟ್ ಸರ್. ಗಣೇಶ. ಎಸ್ ಸರ್. ಮುಖೇಶ. ಇದೀನಿ ಸರ್. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ಪುಷ್ಪಕ ವಿಮಾನ ಯಾರ್ದು? ಕಮಲ ಹಾಸನ್ದು. ಶೃಂಗಾರ ನಾಗರಾಜ್. ಛೀ, ಸಂಗೀತಂ ಶ್ರೀನಿವಾಸರಾವ್ದು. ಛೀ, ನಾನು ಕೇಳಿದ್ದು ಸಿನಿಮಾದ ಪುಷ್ಪಕ ವಿಮಾನ ಅಲ್ಲಯ್ಯ, ಪುರಾಣದ ಪುಷ್ಪಕ ವಿಮಾನ. ಅದ್ ನಂದಲ್ಲ ಸರ್. ಅಮ್ಮ ರತಿ, ನೀನ್ ಹೇಳಮ್ಮ. ಅದಿಂತವ್ರದ್ದೇ ಅಂತ ಹೇಳಕ್ಕಾಗಲ್ಲ. ದೇವನ್ ದೇವತೆಗಳೆಲ್ಲ ಅದನ್ನ ಉಪಯೋಗಿಸಿದ್ದಾರೆ. ಸರಿಯಾಗಿ ಹೇಳಿದೆ ಅಮ್ಮ. ಅಯ್ಯ ಮನ್ಮಥ ರಾಜ ಅಣ್ಕೋ, ನಿಮ್ಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲಯ್ಯ. ನೀವು ರತಿನ್ ಫಾಲೋ ಮಾಡಿದ್ರೆ ನಿಮ್ಗೂ ಸ್ವಲ್ಪ ಬುದ್ಧಿ ಬರುತ್ತೆ. ಓಹೋ, ಥ್ಯಾಂಕ್ ಯು ಸರ್. ನೀವ್ ಯಾಕೆ ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ? ಇದೊಳ್ಳೆ ತಮಾಷೆ ಆಯ್ತಲ್ಲ. ಕ್ಲಾಸಲ್ಲಿ ಲೆಕ್ಚರರ್ ಹೇಳಿಲ್ವಾ ನೀವು ರತಿನ್ ಫಾಲೋ ಮಾಡಿ ನಿಮಗೂ ಬುದ್ಧಿ ಬರುತ್ತೆ ಅಂತ? ವಿ ಆರ್ ಸಿನ್ಸಿಯರ್ಲಿ ಫಾಲೋ. ನಾವ್ ಯಾವಾಗ್ಲೂ ಗುರುಗಳ ಮಾತನ್ನ ಮೀರಬಾರ್ದು, ಅದು ಮಹಾಪರಾಧ ಅಲ್ವೇನೋ? ಆ ಕಾಲದಲ್ಲಿ ಪರಮಾನಂದಿ ಶಿಷ್ಯರು, ಈ ಕಾಲದಲ್ಲಿ ನೀವು. ಅಲ್ಲಯ್ಯ, ನಾನು ಹೇಳಿದ್ದು ಈಕೆನ್ ಫಾಲೋ ಮಾಡಿ ಅಂತಲ್ಲ, ಈಕೆ ಬುದ್ಧಿವಂತಿಕೆನ್ ಫಾಲೋ ಮಾಡಿ ಅಂತ. ಅಯ್ಯೋ 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 ಅಯ್ಯೋ, ಗುರುಗಳು ಹೇಳಿದ ಮಾತನ್ನ ಅರ್ಥ ಮಾಡ್ಕೊಳ್ಳದೆ ನಾವ್ ಎಂತ ತಪ್ಪು ಮಾಡ್ಬಿಟ್ವಿ. ಗುರುಗಳೇ, ನಮ್ದು ಮಹಾಪರಾಧವಾಯ್ತು, ಕ್ಷಮಿಸ್ಬಿಡಿ. ರತಿ, ವಿ ಆರ್ ವೆರಿ 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 ಸಾರಿ. ಅದು ಈ ಪ್ರಪಂಚದಲ್ಲಿ
ತಪ್ಪುಗಳನ್ನು ತಿದ್ಕೊಳ್ಳೋದೆ ಬುದ್ಧಿವಂತರ ಲಕ್ಷಣ. ಆಹಾ ಗುರುಗಳೇ, ಏನು ಉಪದೇಶ ಮಾಡಿದ್ರಿ. ಶರಣು ಗುರುಗಳೇ, ಶರಣು. ರತಿನಿ ಬಾಮ್ಮ. ಗುರುಗಳು ನಮ್ಗೆ ಅರ್ಥ ಆಗ್ಲಿ ಅಂತ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ. ನಾವು ಪರಮಾನಂದ ಶಿಷ್ಯರಂತೆ, ಅವರೇ ಶ್ರೀ ಶ್ರೀ ಪರಮಾನಂದೇ ಗುರುಗಳು. ಕರೆಕ್ಟ್. ನಿಂತ್ಕೊಳೆ. ಯಾಕೆ ಏನಾಯ್ತು? ಅಯ್ಯೋ, ನನ್ ಮಗಳಿಗೆ ಕಾಲೇಜ್ನಲ್ಲಿ ಎಷ್ಟು ದೃಷ್ಟಿಯಾಗಿದೆಯೋ. ನಿನ್ನ ಮಗಳೇನು ಪುಟ್ಟ ಕೂಸು? ಲೇ, ನಿನ್ನ ಮಗಳು ಕಾಲೇಜ್ ಹೋಗ್ತಾ ಇದ್ದಾಳ ಕಣೆ. ಅವ್ಳ ಕಾಲೇಜ್ಗೆ ಹೋಗ್ಲಿ, ಕಮ್ಮಿಸ್ರೇ ಆಗ್ಲಿ, ನನಗೆ ಇನ್ನೂ ಕೂಸೆ. ಏನಮ್ಮ ನೀನು ಒಳ್ಳೆ ಅಡ್ಗುಲಜ್ಜಿ ತರ ಆಡ್ತೀಯಲ್ಲ. ನೀನ್ ಸುಮ್ನೆರು, ನಿನಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಏನು ಅಂದ್ರೆ ಇವಳಿಗೆ ಯಾಕೆ ಕಾಲೇಜು ಅದು ಅಂತೀನಿ. ಬೇಗ ಒಂದ್ ಮದ್ವೆ ಮಾಡಿ ಕಳಿಸ್ಬಾರ್ದಾ? ಈ ಹೆಣ್ಮಕ್ಳಿಗೆ ಯಾಕಿದೆಲ್ಲ ಅಂತೀನಿ. ಇನ್ನೇನು ನಿನ್ ತರ ಒಲೆ ಊದ್ಕೊಂಡು ಮಂಕ್ ಸಾಮಾನ್ಯ ತರ ಇರ್ಬೇಕಾ? ಯಾಕೆ ನಾನು ಮದ್ವೆ ಆಗ್ಲಿಲ್ವಾ? ಆಗ್ಬಿಟ್ಟೆ. ಏನ್ ತ್ರಿಪುರ ಸುಂದರಿ ನೀನು. ಏನೋ ನಿನ್ನ ಪುಣ್ಯಕ್ಕೆ ಈ ಮನ್ಮಥ ಸಿಕ್ಕದ, ಇಲ್ಲ ಅಂದ್ರೆ ದೇವ್ರೇ ಗತಿ. ಸರ್ವ ಮಂಗಳ ನಾಮ. ಅಯ್ಯೋ, ಸಾಕ್ತಿಲ್ದ್ರಿ ನಿಮ್ ಮದ್ವೆ. ನೀನ್ ಬಾಮ. ಕಾಗೆ ಕಣ್, ಗೂಬೆ ಕಣ್, ಮೂಚಿ ಕಣ್, ಮುಂಡೆ ಕಣ್, ನಾಯಿ ಕಣ್, ನರಿ ಕಣ್, ಆ ಕಣ್, ಈ ಕಣ್ ಎಲ್ಲ ಹಾಳಾಗೋಗ್ಲಿ. ಯಾರ್ ಕಣ್ ಬಿದ್ದಿದ್ಯೋ ಏನೋ. ಏನಾಯ್ತು? ತರಕಾರಿ ಎಲ್ಲ ಈಚೆ ಬಿಸಾಕ್ತಾವನ. ಅಡಿಗೆ ಏನೋ ಮಾಡೋದು? ಏನೋ ಇದು? ನಿಂಗ್ ಬಾಡಿ ಬಿಲ್ಡ್ ಮಾಡೋದಕ್ಕೆ ಈ ತರಕಾರಿನೇ ಬೇಕಾ? ಇರೋ ಸ್ವಲ್ಪ ಮಾಂಸನೂ ಕರ್ಗ ಹೋಗುತ್ತೆ ಅಲ್ವಾ? ನೀನೇ ಹೇಳ್ತಿದ್ದೆ ಮನುಷ್ಯನ್ಗೆ ದೇಹ ಸೌಂದರ್ಯ ಮುಖ್ಯ ಅಲ್ಲ ಅಂತ. ಆ ಕೆಲಸ ನೀನೇ ಮಾಡ್ತಿದ್ಯಾ? ಸೌಂದರ್ಯ ಕಲ್ಲಾಕೊಂಡ್ರು ನಾ ಎಕ್ಸರ್ಸೈಸ್ ಮಾಡ್ತಾ ಇರೋದು ಆರೋಗ್ಯ ಭಾಗ್ಯಕ್ಕೋಸ್ಕರ. ದೇಹ ಸೌಂದರ್ಯ ನೋಡಿ ಲವ್ ಮಾಡಿದ್ರೆ ಅದು ಟ್ರೂ ಲವ್ ಆಗಲ್ಲ ಕಣ್ರು. ಹೌದ್ ಕಣ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹಿರಿಯರು ಹೇಳ್ದಾಗೆ ಲವ್ ಇಸ್ ಸೆಟ್ ಅಪ್ ಬೈ ಗಾಡ್ ಅಂತ ನಾನ್ ಹೇಳ್ತೀನಿ. ಯಾಕೆ ಅಂದ್ರೆ ಪಕ್ಕದ ಮನೆ ಖಾಲಿ ಆಗೋದು ಅಂದ್ರೆ ಏನು, ಆ ಮನೆ ಒಂದು ಹೊಸ ಸಂಸಾರ ಬರೋದು ಅಂದ್ರೆ ಏನು, ಅವ್ರ ಮಗಳು ಅಂದವಾಗಿದ್ದು ಹೆಸರು ರತಿ ಅಂತ ಇರೋದು ಅಂದ್ರೆ ಏನು, ಹುಡುಕೊಂಡೋಗಿದ್ದು ಕಾಲಿಗೆ ಸಿಕ್ಕಾಕೊಂಡಂಗಾಯ್ತು. ಅದ್ ಸರಿ ಕಣ್ರು. ಆಕೆ ಅಂದವಾಗಿರ್ಬೋದು, ಹೆಸರು ರತಿನೇ ಆಗಿರ್ಬೋದು, ಆದ್ರೆ ಆಕೆ ಗುಣ ಹೇಗೆ ಅಂತ ಗೊತ್ತಾಗ್ಬೇಕಲ್ಲ. ಅಷ್ಟು ಗೊತ್ತಾಗಲ್ವಾ? ಆಕೆ ದಿನಾ ಮುಂಜಾನೆ ಮನೆ ಮುಂದೆ ಸಾರ್ಸಿ ರಂಗೋಲಿ ಇಟ್ಟು ತುಳಸಿ ಪೂಜೆ ಮಾಡೋದ್ ನೋಡಿದ್ರೆ ಗೊತ್ತಾಗಲ್ವಾ ಆಕೆ ಗುಣ ಎಂತದ್ದು ಅಂತ? ಅದಲ್ಲ ಕಣ್ರು, ಹೆಂಗಸ್ರಿ ಮುಖ್ಯವಾಗಿ ದಯೆ, ಕ್ಷಮಾಗುಣ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋ ಮನಸ್ಸು, ಇವೆಲ್ಲ ಇರ್ಬೇಕು. ಇವೆಲ್ಲ ಇವಳತ್ರ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ? ಹೇಗೆ? ಅಮ್ಮ ತಾಯಿ ಮೂರ್ಛೆ ಹೋಗ್ದವನಮ್ಮ, ಧರ್ಮ ಮಾಡಿ ಅಮ್ಮ. ಏನಾರು ಕವಳ ಇದ್ರೆ ಹಾಕಿ ಅಮ್ಮ. ಯೋ ಬಾರೆ ಅಲ್ಲಿ. ಓಹ್, ಬನ್ನಿ ಬನ್ನಿ ಬನ್ನಿ. ಏನೇ ಸಮಾಚಾರ? ನಿಮ್ ಕಾಲೇಜ್ನಲ್ಲಿ ನಾಟಕ ಗಿಟ್ಕ ಮಾಡ್ತೀರಾ? ಆಕ್ಟಿಂಗ್ ಹೇಳ್ಕೊಡ್ಬೇಕಾ? ಅಮ್ಮ ತಾಯಿ, ನೀನ್ ದಿನ ಎಲ್ಲ ಭಿಕ್ಷೆ ಹತ್ತಿದ್ರೆ ಎಷ್ಟು ಸಿಗ್ಬೋದು? ಒಂದ್ 25-30 ರೂಪಾಯಿ ಸಿಗ್ಬೋದು. ಸರಿ, ಒಂದ್ ಕೆಲ್ಸ ಮಾಡು. 1 ಗಂಟೆ ಟೈಮಲ್ಲಿ ಕೂತ್ಕೊಳ್ಳಕ್ಕೆ ಏನ್ ಚಾರ್ಜ್ ಮಾಡ್ತೀಯಾ? 1 ಗಂಟೆ ಟೈಮ್ 50 ರೂಪಾಯಿ. ದಿನ ಎಲ್ಲ ಗಂಟ್ಲರ್ಕೊಂಡು ಕಾಲ್ ಸೌಸ್ಕೊಂಡ್ ಸುತ್ತರು 30 ರೂಪಾಯಿ ಸಿಗತ್ತೆ. 50 ರೂಪಾಯಿ ಕೇಳೋದು? 1 ಗಂಟೆ ಟೈಮ್ ಕೂತ್ಕೋಬೇಕು ಅಂತ ಹೇಳಿದ್ರೆ ಬೋರ್ ಹೊಡಿಯತ್ತೆ. ಬೋರ್ ಹೊಡೆದ್ರೆ ಬೀಡಿ ಸೇದ್ಬೇಕು ಅನ್ಸತ್ತೆ. ಬೀಡಿ ಸೇದಾದ್ಮೇಲೆ ಗುಂಡ್ ಹಾಕ್ಬೇಕು ಅನ್ಸತ್ತೆ. ಗುಂಡ ಕೊಟ್ಟೆ ಹಸುದ್ರೆ ಬಿರಿಯಾನಿ ತಿನ್ಬೇಕು ಅನ್ಸತ್ತೆ. 50 ರೂಪಾಯಿ ಕೊಡ್ತೀರಾ ಇಲ್ವಾ? ಅಮ್ಮ ನೀನ್ 1 ಗಂಟೆ ಟೈಮ್ ಇಲ್ಲೇ ಕೂತ್ಕೋ, 50 ರೂಪಾಯಿ ಕೊಡ್ತೀನಿ. ಆಯ್ತು. ಸುಮ್ನೆ ಅವನ್ ತಲೆ ಹಾಕು ತಿಂತಾ ಇದೀಯಾ? ಅವನ್ ಪಾಡಿ ಬಿಟ್ಬಿಡು. ನಾನ್ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರ್ಗ್ರು. ಸ್ವಾಮಿ ಕೂತ್ಕೊಳ್ಳೆ.
ಅಮ್ಮ ತಾಯೇ ಮೂರ್ಛೆ ರೋಗದವನಮ್ಮ ಹೋಗಿ ಆ ಕಡೆ ಹೋಗ್ಯಾ ಅಮ್ಮ ತಾಯೇ ಮೂರ್ಛೆ ರೋಗದವನಮ್ಮ ಅಮ್ಮ ತಾಯೇ ಮೂರ್ಛೆ ರೋಗದವನಮ್ಮ ಅಮ್ಮ ಭಿಕ್ಷೆ ನೀಡಿ ತಾಯೇ ಅಮ್ಮ. ಸುಮ್ನೆ ಕಿಚ್ಕೋಬೇಡ, ಹಸು ಜಾಸ್ತಿ ಆಗುತ್ತೆ. ಹಿಡಿ. ವೆಜ್ಜಾ ನಾನ್ ವೆಜ್ ಅಮ್ಮ? ವೆಜ್. ಹಾಕಿ ತಾಯಿ. ಏನಾಯ್ತಪ್ಪ? ಏನಪ್ಪ ಆಯ್ತು? ಏನಾಯ್ತಪ್ಪ? ಏನಾಯ್ತು ನಿನ್ಗೆ? ಅಯ್ಯೋ, ಏನಾಯ್ತು? ಮೂರ್ಛೆನಾ? ಇಲ್ಲಮ್ಮ, ಊಟ ಮಾಡಿ 1 ವಾರ ಆಯ್ತು, ತಲೆ ಸುತ್ತ ಬಂದು ಬಿದ್ದೋಗ್ಬಿಟ್ಟೆ. ಮೊದ್ಲು ನೀನ್ ಊಟ ಮಾಡು, ನಾನ್ ನೀರ್ ತರ್ತೀನಿ. ಗುರು ಬೊಂಬಾಟು ರತಿ ನಮ್ ಪರೀಕ್ಷೆಲ್ ಪಾಸು. ಲೋ, ನಾನಾದ್ರೆ ಈ ಬಟ್ಟೆ ಹಾಕೊಂಡು ಹೋಗಿದ್ರೆ ಅವಳನ್ನ ಗಟ್ಟೆ ತಪ್ಕೊಂಡ್ಬಿಡ್ತಿದ್ನಲ್ಲೋ. ಅವನೆಲ್ಲಿ ಗುರು ಮೂರ್ಛೆ ರೋಗದವನು? ಅವನು ಹೊರಟೋದ. ಅಯ್ಯ, ಬೀಡಿ ಬೆಂಕಿ ಪಟ್ಟ ಬಿಟ್ಟು ನನ್ ಬಟ್ಟೆ ಶೂ ಎಲ್ಲ ಎತ್ಕೊಂಡು ಹೋಗ್ಬಿಟ್ನಲ್ಲ ಗುರು, ನನ್ ಮೂರ್ಛೆ ಬರ್ತಾ ಇದೆ. ಅಮ್ಮ ತಾಯೇ ಮನೇಲಿ ಯಾರಿಲ್ಲ, ಮುಂದಕ್ಕೆ ಹೋಗೆ. ಅಮ್ಮ ಮೂರ್ಛೆ ರೋಗದವನಮ್ಮ, ಭಿಕ್ಷೆ ನೀಡಿ ತಾಯಿ ಅಮ್ಮ. ಸುಮ್ಮನೆ ಮಲ್ಕೊಳ್ಳೋ. ಲೋ, ನಾನಾದ್ರೆ ಈ ಬಟ್ಟೆ ಹಾಕೊಂಡು ಹೋಗಿದ್ರೆ ಅವಳನ್ನ ಗಟ್ಟೆ ತಪ್ಕೊಂಡ್ಬಿಡ್ತಿದ್ನಲ್ಲೋ. ಶುಭೋದಯ ಗಿಳಿರಾಜ, ನಿದ್ದೆ ಆಯಿತಾ? ರತಿಯನ್ನು ಭೇಟಿ ಮಾಡಲು ಹೋಗೋಣವೇ? ಆಹಾ, ರತಿದೇವಿ ಉದ್ಯಾನವನದಲ್ಲಿ ಹೂ ಕೀಳುತ್ತಿದ್ದಾಳೆ. ಎಲೆ ಗಿಳಿರಾಜ, ನನ್ನ ಪ್ರೇಮ ಸಂದೇಶವನ್ನು ರತಿದೇವಿಗೆ ನೀನು ತಲುಪಿಸು. ಓ ಗಿಳಿರಾಜ, ಎಲ್ಲಿ ನಿನ್ನ ರಾಜ? ಸುಮ್ಮನಿರು ಶ್ವಾನ. ರತಿದೇವಿ, ನನ್ನ ಗಿಳಿ ನಿನ್ನ ಬಳಿ ಬರಲಿಲ್ಲವೇ? ಮುಂಜಾನೆ ಬಂದು ತಲುಪಿ ಬಳಲಿದ ಗಿಳಿರಾಜ ವನದಲ್ಲಿ ವಿಹರಿಸುತ್ತಿದ್ದಾರೆ. ತಿಳಿಸಲಿಲ್ಲವೇ ನನ್ನ ಸಂದೇಶವನ್ನು? ತಿಳಿಸಿತು. ನನ್ನ ಕಿವಿ ಬಳಿ ಬಂದು ಏನೆಲ್ಲ ಉಲಿದು ನನ್ನ ಮನಸ್ಸನ್ನು ಅಲ್ಲೋಲ ಕಲ್ಲೋಲವಾಗಿಸಿತು. ನಾನು ಬಲ್ಲೆ, ಎಷ್ಟಾದರೂ ಅದು ನನ್ನ ಗಿಳಿಯಲ್ಲವೇ? ರತಿ, ಲೋಕವು ನನ್ನನ್ನು ಬಲಹೀನ ಎಂದು ತಿಳಿದಿದೆ. ಏಕೆಂದರೆ ಗಿಳಿ ನನ್ನ ವಾಹನವೆಂದು, ಕಬ್ಬು ನನ್ನ ಬಿಲ್ಲೆಂದು, ತಾವರೆ ನನ್ನ ಬಾಣವೆಂದು. ಆದರೆ ನನ್ನ ನಿಜವಾದ ಸಾಮರ್ಥ್ಯವೇನೆಂಬುದನ್ನು ನೀನು ಮಾತ್ರ ಬಲ್ಲೆ. ಹೌದು ಮನ್ಮಥ, ಈ ಲೋಕದ ಜನ ಬಹಳ ಹೊಟ್ಟೆ ಕಿಚ್ಚಿನವರು. ಅದನ್ನೂ ನಾನು ಬಲ್ಲೆ. ರತಿದೇವಿ, ನಾನು ಹುಟ್ಟಿದ್ದೇ ನಿನಗಾಗಿ, ಬೆಳೆದಿದ್ದೇ ನಿನಗಾಗಿ, ಈಗ ಬಂದಿರೋದು ನಿನಗಾಗಿ. ನಿನ್ನ ಅಲ್ಲೋಲ ಕಲ್ಲೋಲವಾದ ಮನಸ್ಸನ್ನು ಶಾಂತಗೊಳಿಸುತ್ತೇನೆ. ಸ್ವೀಕರಿಸು ನನ್ನ ಪ್ರೇಮ ಬಾಣವನ್ನು. ಮನ್ಮಥ. ಜನಕ. ಓಹೋ, ಶ್ರೀಮಾನ್ ತಲೆ ತಿನ್ನೋ ತುರೇಮಣಿಯವರು. ರತಿ ಪಿತೃದೇವೋ ಭವ. ಬಾರಯ್ಯ ಮನ್ಮಥರಾಜ, ನೀನೇನೋ ಈ ಬಾಣ ಬಿಟ್ಟಿದ್ದು. ನೀನ್ ಬಾಣ ಬಿಟ್ಟ ತಕ್ಷಣ ನನ್ನ ಮಗಳು ನಿನ್ನ ಕೈ ಸಿಗಾಕೊಂಡ್ಬಿಡ್ತಾಳೆ ಅಂತ ತಿಳ್ಕೊಂಡ್ಯಾ? ಏನಯ್ಯ ಮುಖ ನೋಡ್ತಾ ಇದೀಯಾ? ಓ, ನನ್ನ ಮಗಳನ್ನ ಲವ್ ಮಾಡ್ತಾ ಇದೀಯಾ? ಅಯ್ಯೋ ಗಿಂತಂದು. ಲೇ, ಲವ್ ಅಂದ್ರೆ ಏನ್ ಗೊತ್ತೇನಯ್ಯ? ಪ್ರೀತಿ ಅಂದ್ರೆ ಏನ್ ಗೊತ್ತೇನಯ್ಯ? ಪ್ರೇಮ ಅಂದ್ರೆ ಏನ್ ಗೊತ್ತೇನಯ್ಯ? ಲೇ ಮನ್ಮಥರಾಜ, ನನ್ನ ಮಗಳನ್ನ ಮದುವೆ ಆಗ್ಬೇಕಾಗಿರೋ ಹೇಗಿರ್ಬೇಕು ಗೊತ್ತಾ? ಒಳ್ಳೆ ವಿದ್ಯಾವಂತನಾಗಿರ್ಬೇಕು, ಸ್ಫೂರ್ತಿರೂಪಿ ಆಗಿರ್ಬೇಕು, ಒಳ್ಳೆ ಕೆಲಸದಲ್ಲಿರ್ಬೇಕು, ಹಣವಂತನಾಗಿರ್ಬೇಕು, ಗುಣವಂತನಾಗಿರ್ಬೇಕು, ಒಳ್ಳೆ ಮನೆತನದವನಾಗಿರ್ಬೇಕು. ಅದು ಅಲ್ಲದೆ ಸಂಸಾರನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾನೆ ಅನ್ನೋ ಪರಿಜ್ಞಾನ ಬೇಕು. ಅದು ಬಿಟ್ಟು ನನ್ನ ಮಗಳನ್ನ ಬಾಣ ಬಿಟ್ಟು ಲವ್ ಮಾಡಕ್ ಹೊರಟಿದ್ಯಾ? ಯೋಗ್ಯಂತಂದು ಏನ್ ತಿಳ್ಕೊಂಡಿದ್ಯಾ? ಅಕಸ್ಮಾತ್ ಬಾಣ ನನಗ್ ಬಿತ್ತು, ನನ್ನ ಮಗಳಿಗೆ ಏನಾದ್ರೂ ನಿನ್ನ ಬಾಣ ಬಿಟ್ಟು ಬಿಟ್ಟಿದ್ರೆ ನನ್ನ ಮಗಳ ಗತಿ ಏನಾಗ್ತಿತ್ತು, ನನ್ನ ಗತಿ ಏನಾಗ್ತಿತ್ತು? ಅಯೋಗ್ಯ, ಅಯೋಗ್ಯ.
ಶ್ರೀಮತಿ ತುರೆಮಣೆಯವರು ರತಿ ಮಾತೃ ದೇವೋ ಭವ. ರತಿ ನನ್ ಮಗಳು, ಹೆತ್ತು ಹೊತ್ತು ಸಾಕಿದೀನಿ. ಅವಳ ಕೈ ಹಿಡಿಯೋ ಹುಡುಗ ಮೊದಲು ನನಗೆ ಮೆಚ್ಚುಗೆ ಆಗ್ಬೇಕು. ಹುಡುಗನಿಗೆ ಗುರು ಹಿರಿಯರು ಅಂದ್ರೆ ಗೌರವ ಮರ್ಯಾದೆ ಇರಬೇಕು. ದೇವರು ದಿಂಡ್ರು ಅಂದ್ರೆ ಭಯ ಭಕ್ತಿ ಇರಬೇಕು. ವರಸಾಮ್ಯ ಚೆನ್ನಾಗಿರ್ಬೇಕು. ಮನ್ಮಥ, ರತಿ ಸ್ವೀಕರಿಸು ಪ್ರೇಮ ಬಾಣ, ಸ್ವೀಕರಿಸು ಸ್ವೀಕರಿಸು ಪ್ರೇಮ ಬಾಣ, ಸ್ವೀಕರಿಸು ಸ್ವೀಕರಿಸು ಸ್ವೀಕರಿಸು. ಏನಾಯ್ತು ನಿನ್ಗೆ? ನಿನ್ನ ನನ್ ರತಿ ಬಾಣ ಬಿಡ್ತಾ ಇದ್ರೆ ಅದನ್ನು ಕೆಡ್ಸ್ಬಿಟ್ಟಿಯಲ್ಲೋ. ರತಿಗ್ ಬಾಣನ? ಕತ್ಲಲ್ಲಿ ಬಿಟ್ರೆ ಅದ್ ಗುರಿ ತಪ್ಪಾಗತ್ತೆ. ಬೆಳಗ್ಗೆ ಎದ್ದು ಬಿಡುವಂತೆ ಮನ್ಕೊಳಪ್ಪ. ಜಯಪ್ರದ ಶ್ರೀದೇವಿ ಖುಷ್ಬು ಭವ್ಯ ಜಯಂತಿ ಜಯಮಾಲಿನಿ. ಮೀನಾಕ್ಷಿ ಏನಂದ್ರೆ? ಲೇ ಮೀನಾಕ್ಷಿ, ಬಾರೆ, ಸಿನಿಮಾ ತಾರರೆಲ್ಲ ಬೀದಿಗೆ ಬಂದಿದ್ದಾರೆ. ಏನು ಸಿನಿಮಾ ಎಕ್ಸ್‌ಪ್ರೆಸ್? ಎಲ್ಲಿ ಎಲ್ಲಿ ಎಲ್ಲಿ? ಜಯಪ್ರದ ಖುಷ್ಬು ಭವ್ಯ ಜಯಮಾಲಿನಿ ಹೋ. ಜಯಪ್ರದ ಶ್ರೀದೇವಿ ಖುಷ್ಬು ಭವ್ಯ ಜಯಮಾಲಿನಿ. ನಿಂತ್ಕೊಳ್ಳೆ ಅಲ್ಲಿ. ಏನ್ ಸ್ವಾಮಿ? ಏನಪ್ಪಾ ಸಿನಿಮಾ ತಾರೆಯ ಹೆಸರು ಹೇಳ್ಕೊಂಡು ತರಕಾರಿ ಮಾರ್ತಾ ಹೊರಟ್ಬಿಟ್ಟಿಯಲ್ಲ? ಹಂಗೆಲ್ಲ ಇಲ್ಲ ಸ್ವಾಮಿ, ಇದು ವ್ಯಾಪಾರ ಸ್ವಾಮಿ. ತರಕಾರಿ ಹೆಸರು ಹೇಳಿದ್ರೆ ಹೆಂಗಸರು ಬರ್ತಾರೆ, ನಮ್ ತಲೆ ತಿಂತಾರೆ, ವ್ಯಾಪಾರ ಸರಿ ಹೋಗಿಲ್ಲ ಸ್ವಾಮಿ. ಈ ತರ ಹೇಳಿದ್ರೆ ನಿಮ್ಮಂತವ್ರು ಬರ್ತಾರೆ, ನಮ್ ವ್ಯಾಪಾರ ಚೆನ್ನಾಗೈತೆ ಸ್ವಾಮಿ. ಓಹೋ, ಅದಕ್ಕೋಸ್ಕರ ಸಿನಿಮಾ ತಾರೆಯರ್ನ ಬೀದಿಗಿಳಿಸ್ಬಿಟ್ಟೆ. ಏನಯ್ಯ, ನಮ್ಮನ್ನೆಲ್ಲ ಯಾಮಾರಿಸ್ಬೇಕು ಅಂತಿದೆಯೋ ಹೇಗೆ? ಅದೆಲ್ಲ ಏನಿಲ್ಲ ಸ್ವಾಮಿ, ನೋಡಿ ವ್ಯಾಪಾರ ಇದು. ತರಕಾರಿಗೆಲ್ಲ ಸಿನಿಮಾ ತಾರೆಯರ ಹೆಸರಿಟ್ಟುಬಿಟ್ಟು ನೀನು ಹೇಳಿದ ರೇಟ್ ಎಲ್ಲ ಹೇಳಿದ್ರೆ ತಗೊಂಡ್ಬಿಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಏನ್ ನಮ್ಮನ್ನೇನ್ ಕುರಿಗಳು ಅಂತ ತಿಳ್ಕೊಂಡಿದ್ಯಾನೆ? ಎಲ್ಲೋ ಹೋಲ್ಸೇಲ್ ಹೋಗ್ತೀಯಾ, ಅಲ್ಲಿ ಚೀಪ್ ರೇಟ್ ಅಲ್ಲಿ ತರ್ತೀಯ, ಅಲ್ಲಿ ಸಿಕ್ಕಾಪಟ್ಟೆ ಬೆಲೆಗಳು ಇಟ್ಬಿಟ್ಟು ಮಾರ್ತೀಯಾ. ಏನ್ ತಿಳ್ಕೊಂಡಿದ್ಯಾ ತರಕಾರಿ ಅಂತಂದ್ರೆ? ತರಕಾರಿ ಹೇಗೆ ಬೆಳಿಬೇಕು ಅನ್ನೋದು ಗೊತ್ತಿದೆಯಾ? ಬದನೆಕಾಯಿ ಹೇಗೆ ಬೆಳಿಬೇಕು ಅನ್ನೋದು ಗೊತ್ತಿದ್ಯಾ? ಕೋಸು ಹೇಗೆ ಬೆಳಿಬೇಕು ಅನ್ನೋದು ಗೊತ್ತಿದ್ಯಾ? ಆಲೂಗಡ್ಡೆ ತರಕಾರಿ ಬೆಲೆ ಮಾತಾಡ್ತಾ ಇದೀಯ? ಏನ್ ಬೇಕಾದ್ರೂ ಮಾಡ್ತೀನಿ ನಾನು. ಉಮಾಪತಿ, ಪೂಟ್ಲಾಯಿರಿ ಉಮಾಪತಿ. ಏನ್ ತಿಳ್ಕೊಂಡಿದ್ದೀನಿ ನೀನು? ಅಯೋಗ್ಯ ನನ್ನ ಹತ್ರ. ಅಯ್ಯೋ ಕರ್ಮ, ಅವ್ನ್ ಹೊಟ್ಟೋದಲ್ರಿ. ನಿನಗೆ ತರಕಾರಿ ಬೇಕು ತಾನೆ? ಎಷ್ಟು ಬೇಕು ಹೇಳು, ನಾನು ಹೋಗಿ ತರ್ತೀನಿ. ಯಶವಂತಪುರದ ಹೋಲ್ಸೇಲ್ ಮಾರ್ಕೆಟ್ ಹೋಗಿ ತರ್ತೀನಿ. ಏನ್ ತಿಳ್ಕೊಂಡಿದ್ಯಾ? ಹೋಗು, ನನ್ನ ಕೊಡೆ ಕೋಟಿ ತಗೊಂಬಾ. ನೀನ್ ಬಿಸಿನೀರು ಕಾಯಿಸು, ಅಷ್ಟ್ರೊಳಗಡೆ ನಾನು ತರಕಾರಿ ತಗೊಂಡ್ಬರ್ತೀನಿ. ಎಕ್ಸಾಮ್ ಬರುತ್ತೆ ಹೋಗುತ್ತೆ, ಅದ್ರಲ್ಲಿ ಫೇಲ್ ಆದ್ರೆ ತಲೆ ಹೋಗಲ್ಲ. ಆದ್ರೆ ಈ ಪ್ರೇಮ ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಡ್ತೀನೋ ಅಂತ ಭಯ ಆಗ್ತಾ ಇದೆ. ಏನಮ್ಮ, ನಿನಗೆ ಇದ್ದಕ್ಕಿದ್ದ ಇಲ್ದೇ ಇರೋ ಡೌಟ್ ಎಲ್ಲ ಬಂದ್ಬಿಡುತ್ತೆ. ಮೊದಲು ಈ ನಳಭೀಮಾ ಮಾಡಿರೋ ಡಬಲ್ ಸ್ಟ್ರಾಂಗ್ ಕೇಟಿ ಕುಡಿ, ಆಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಗುರು, ಕ್ಷೀರ ಸಮುದ್ರ ಕಡ್ದಾಗ ಮೊದಲು ಹಾಟ್ ಆಗಿ ವಿಷಾನೆ ಉಕ್ಕಿದ್ದು, ಲೇಟ್ ಆಗಿ ಅಮೃತ ಉಕ್ತು. ಹಾಗೆ ಈ ಪ್ರೇಮ ಸಾಗರ ಕಡ್ದಾಗ್ಲೂ ಓಕೆ ಅನ್ನೋ ಸಿಗ್ನಲ್ಲು ಲೇಟ್ ಆಗಿ ಬರುತ್ತೆ. ಅಲ್ಲಿವರೆಗೂ ಕಾಯ್ಬೇಕು. ಅಷ್ಟೊಳಗೆ ನನ್ನ ಕೂದಲೆಲ್ಲ ಉದ್ರೋಗಿ, ಸೊಂಟ ಎಲ್ಲ ಬಿದ್ದೋಗಿ, ಕೈಯಲ್ಲೊಂದು ಕೋಲ್ ಹಿಡ್ಕೊಂಡು ರತಿದೇವಿ ನನ್ನ ಕೈ ಹಿಡ್ಕೋ ಅನ್ಬೇಕಾಗುತ್ತೆ. ಅಲ್ಲಿವರೆಗೂ ಕಾಯ್ಬೇಕಾಗಿಲ್ಲ ಗುರು. ಮತ್ತೆ ಈಗ ನನಗೊಂದು ಪ್ಲಾನು ಫ್ಲಾಶ್ ಆಗ್ತಾ ಇದೆ. ಹಿಂದೆ ಕೃಷ್ಣ ರುಕ್ಮಿಣಿ ಮನಸ್ನ ಸೆಳೆಯಕ್ಕೆ ಕೊರವಂಜಿ ವೇಷ ಹಾಕದಾಗೆ ಶಾಸ್ತ್ರ ಸಂಪ್ರದಾಯ ನಂಬೋ ರತಿಯವರಮ್ಮನ್ನ ಜೋಬ್ಗೆ ಹಾಕೊಳಕ್ಕೆ ಈ ರಾಜನ ಮಿತ್ರರಾದ ನಾವು ಕೊರವಂಜಿ ವೇಷ ಹಾಕೊಂಡು ಕಣಿ ಹೇಳ್ತೀವಮ್ಮ. ಕಣಿ ಕಣಿ ಹೇಳ್ತೀವಮ್ಮ. ಕಣಿ 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 ಹೇಳ್ತೀವಮ್ಮ. ಕಣಿ ಕಣಿ ಕೊಲ್ಲೂರು ಮೂಕಾಂಬಿಕೆ, ಧರ್ಮಸ್ಥಳದ ಮಂಜುನಾಥ, ಶೃಂಗೇರಿ ಶಾರದಾಂಬ ಹೇಳಿಸ್ತಾರಮ್ಮ. ಕಣಿ ಕಣಿ ಕಣಿ. ಮುತ್ತಿನಂತ ಮುತ್ತ ಇದೆ ನುಡಿಸ್ತಾಳೆ, ಹಿಂದೆ ನಡೆದಂತ ಫಲ, ಮುಂದೆ ಬರುವಂತ ಫಲ, ಮುಂದೆ ಬರುವಂತ ಫಲ. ಇದ್ದಿದ್ದು ಆ ಊರು, ಬಂದದ್ದು ಈ ಊರು, ಮುಂದೆ ಹೋಗೋದು ಯಾವ ಊರು? ಗಂಡನ ಬಾಯಿ ಬೊಂಬಾಯಿ. ಹಿಂದಿನ ಜನ್ಮದಾಗೆ ನೀನು ಮಾಡಿದ ಗೌರಿ ಪೂಜೆ ಫಲ ಕೊಡುತ್ತೈತಿ ಕೊಡುತ್ತೈತಿ ಕೊಡುತ್ತೈತಿ. ಚಿಪ್ಪಿನೊಳಗೆ ಒಂದೇ ಮುತ್ತು, ಗೌರಿಯಂತ ಚೆಲುವೆ, ಸೀತೆಯಂತ ಸೌಭಾಗ್ಯವತಿ. ನಿಮಗೆ ಒಬ್ಬಳೇ ಮಗಳು, ಹೆಸರು ರತಿ. ನಾವು ಹೇಳಿದ್ದು ಸುಳ್ಳಾದರೆ ನಮ್ಮ ತಲೆ 1000 ಹೋಳಾಗಲಿ, ನಾಲಿಗೆ 100 ಸೀಳಾಗಲಿ. ನಾವು ಆ ತಾಯಿ ಚಾಮುಂಡೇಶ್ವರಿ ಮೇಲೆ ಆಣೆ ಇಟ್ಟು ಹೇಳ್ತೀವಮ್ಮ. ಕಣಿ ಕಣಿ ಕಣಿ. ಹೌದಮ್ಮ, ಹೌದು, ನೀವ್ ಹೇಳಿದ್ದೆಲ್ಲ ನಿಜ. ಅಷ್ಟೇ ಅಲ್ಲಮ್ಮ, ನಿನ್ನ ಮಗಳಿಗೆ ವಿದ್ಯಾಯೋಗ ಇಲ್ಲ, ಕಲ್ಯಾಣ ಯೋಗ ಬಂದೈತಿ ಅಂತ ನಮ್ಮ ತಾಯಿ ಚಾಮುಂಡೇಶ್ವರಿ ಹೇಳ್ತಾಳೆ. ಹೌದಾ? ನಾಳೆ ಅಮಾವಾಸ್ಯೆ ನಿಮ್ಮ ಮಗಳು ರತಿಯನ್ನ ಮುಂಜಾನೆ ಎಬ್ಬಿಸಿ ತಣ್ಣೀರಿನಲ್ಲಿ ಸ್ನಾನ ಮಾಡಿಸಬೇಕು. ಸ್ನಾನ ಮಾಡಿಸಿದ ಮೇಲೆ ಭಕ್ತಿಯಿಂದ ದೇವಿ ಕರುಮಾರಿಯಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ 3 ಪ್ರದಕ್ಷಿಣೆ ಹಾಕ್ಸಿದ್ರೆ ಕಾಣ್ತಾನೆ ಕಲ್ಯಾಣ ರಾಮ. ನಿಮ್ಮ ರತಿಯ ಮನ್ಮಥ.
ದೇವಿಗೆ ಹೆಬ್ಬೆರಳಿನಿಂದ ರಕ್ತವನ್ನು ಅರ್ಪಿಸುತ್ತಾ. ನಾಳೆ ನಾವು ಪುನಃ ಬರುತ್ತೇವೆ ಇದೇ ಸಮಯಕ್ಕೆ. ನಾವು ನುಡಿದದ್ದು ನಡೆದದ್ದೇ, ಆದರೆ ನೀವು ನಮಗೆ ಕೊಡಬೇಕು ಸೀರೆ ಕುಪ್ಪಸ. ಬರುತ್ತೇವಮ್ಮ, ಕಣಿ ಹೇಳ್ತೀವಮ್ಮ, ಕಣಿ 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 ಹೇಳ್ತೀವಮ್ಮ. ಈ ಕೊರವಂಜಿಗಳ ಮಾತು ಸತ್ಯವಾಗಲಿ. ತಾಯಿ ಕರುಮಾರಿಯಮ್ಮ, ಈಗಲಾದ್ರೂ ನಮ್ಮ ಮೇಲೆ ಕರುಣೆ ತೋರಿಸಿದೆಯಲ್ಲ, ಅಷ್ಟೇ ಸಾಕು ದೇವಿ. ಮಾ ರತಿ, ಹೊತ್ತಾಯ್ತು ಹೇಳಮ್ಮ. ಇರಮ್ಮ, ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಎದ್ದೇಳಮ್ಮ, ಸ್ನಾನ ಮಾಡ್ಬೇಕು ಬಾ. ರತಿ ಎದ್ದೇಳಮ್ಮ, ಎದ್ದೇಳು, ದೇವಸ್ಥಾನ ಬರ ಹೋಗ್ಬೇಕು ಬಾ. ನರೋ ಮುಚ್ಚೇತ ಸಂಕಟಾತ್ ಅಜ್ಞಾತ್ವಾ ಕವಚಂ ದೇವಿ ದುರ್ಗಾ ಮಂತ್ರಂ ಚ ಯೋಜಬೇತ್. ಏನಮ್ಮ ನೀನು ಬೆಳಗ್ಗೆ ಎಪ್ಸಿ ಸ್ಟೈಲ್ ಕರ್ಕೊಂಡ್ ಬಂದಿದ್ಯಲ್ಲ, ಯಾಕಮ್ಮ? ಹಾಗೆಲ್ಲ ಅನ್ಬಾರದು, ನಿನಗೇನು ಗೊತ್ತಾಗೋದಿಲ್ಲ. ಕೊರವಂಜಿ ಬಂದು ಹೇಳಿದ್ರು ನಿನಗೆ ವಿದ್ಯಾಯೋಗ ಇಲ್ಲ, ಕಲ್ಯಾಣ ಯೋಗ ಇದೆ ಅಂತ. ಅದಕ್ಕೂ ದೇವಸ್ಥಾನಕ್ಕೆ ಬರೋದಕ್ಕೂ ಏನಮ್ಮ ಸಂಬಂಧ? ಇದೇ ಕಣೆ, ಇಲ್ಲಿ ನಮ್ಮೆದುರಿಗೆ ಒಬ್ಬ ಹುಡುಗ ಕಾಣ್ತಾನೆ, ಅವನೇ ನಿನ್ ಗಂಡ ಅಂತೆ. ಅಮ್ಮ 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 ದೇವಿ ಕರುಮಾರಿ, ನನಗೆ ನೀನೇ ರಕ್ಷೆ. ಒಳ್ಳೆ ಇವನ್ ಯಾಕೆ ಇಲ್ಲಿಗೆ ಬಂದ? ತಾಯಿ, ನನ್ನ ಕೋರಿಕೆಗಳನ್ನು ನೆರವೇರಿಸಿಕೊಡು, ನಾನು ನಿನ್ನನ್ನೇ ನಂಬಿದ್ದೇನೆ. ರತಿ, ಅಷ್ಟೇ ಅಲ್ಲಮ್ಮ, ಇವತ್ತು ಕೊರವಂಜಿ ಬಂದು ನಿನಗೆ ಯಾವಾಗ ಮದ್ವೆ ಆಗತ್ತೆ ಅಂತ ಕೂಡ ಹೇಳ್ತಾರೆ. ಇದೇನಿದು ವಿಚಿತ್ರವಾಗಿದೆಯಲ್ಲ? ವಿಚಿತ್ರನಲ್ಲ, ಎಂತದಿಲ್ಲ, ಬಾ ಹೋಗೋಣ. ಕಣಿ ಹೇಳ್ತೀವಮ್ಮ, ಕಣಿ ಕಣಿ. ಬನ್ನಿಯಮ್ಮ ಬನ್ನಿ. ನೀವ್ ಹೇಳಿದ್ದೆಲ್ಲ ನಿಜವಾಯ್ತು. ಆ ಹುಡುಗ ಸಣ್ಣಗಿದ್ರು ತುಂಬಾ ದೈವ ಭಕ್ತನಾಗಿದ್ದಾನೆ. ಆ ಹುಡುಗ ಬೇರೆ ಯಾರು ಅಲ್ಲ, ನಮ್ ಪಕ್ಕದ ಮನೆ ಮಾಡಿ ಮೇಲೆ ಇದ್ದಾನೆ. ಬಡವನಾಗಿದ್ರು ಒಳ್ಳೆ ಗುಣ, ನನಗಂತೂ ತುಂಬಾ ಹಿಡಿಸ್ತ. ನಮ್ಮ ಕರುಮಾರಿಯಮ್ಮನ ಮಾತು ಎಂದೂ ಸುಳ್ಳಾಗಲ್ಲಮ್ಮ. ನಿಮಗೆ ಸೀರೆ ಕುಪ್ಸ ಮಾತ್ರ ಅಲ್ಲ, ಕೈ ಬಳೆನೂ ತೊಡಿಸ್ತೀನಮ್ಮ. ಅಮ್ಮ, ಇವ್ರ ಕೈ ಗಾಜಿನ ಬಳೆ ಅಲ್ಲ, ಕಬ್ಬಣದ ಬಳೆ ತೋರಿಸ್ಬೇಕು. ಮರತಿ ಬಾಮ್ಮ, ನಾನ್ ಹೇಳಿಲ್ವಾ ಅವರೇ ಇವರು. ಈಕೆ ನಿಮ್ ಮಗಳ? ಏನ್ ಅಂದವಾಗಿದ್ದಾಳೆ, ಆಹಾ, ಏನ್ ಕಣ್ಣು, ಏನ್ ಮೂಗು, ಏನ್ ಬಾಯಿ, ಕಳ್ಳಿ. ಹೋಗಿಲಿಯ ಕಂಠ. ನನ್ ಗಂಡನ್ ಹುಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅದಕ್ ನಿಮಗ್ ಭಾರಿ ಸನ್ಮಾನ ಮಾಡ್ಬೇಕು. ಎಲ್ಲ ಕರುಮಾರಿಯಮ್ಮನ ದಯೆ. ಕಾನ್ಸ್ಟೇಬಲ್ಸ್, ಯಾರ ಕನಿಷ್ಠ ಬಿಲ್ಲೆ? ಕಣಿ ಹೇಳ್ತೀವಮ್ಮ, ಕಣಿ ಕಣಿ. ಹೇಳ್ತೀರಾ. ವೇಷ ಹಾಕೊಂಡ್ ಮನೆ ಒಳಗ್ ನುಗ್ಗಿ ಹೆಂಗಸ್ರಿಗೆ ಮೋಸ ಮಾಡಿ ಒಡವೆಗಳನ್ನ ಕದೀತಾರೆ ಅನ್ನಲ್ಲ, ಅವ್ರೇ ಇವರು. ಚಾಮುಂಡೇಶ್ವರಿ ತಾಯಿ ಆಣೆ, ಕರುಮಾರಿಯಮ್ಮನ ಆಣೆ. ನಾವು ಕಣಿ. ಮುಚ್ಚಿ ಬಾಯ್. ಹೇಳ್ತಾರಂತೆ ಕಣಿ. ನಮ್ಮಮ್ಮ ಇದನ್ನೆಲ್ಲ ನಂಬ್ತಾರೆ. ಅವ್ರನ್ನ ಮೋಸ ಮಾಡ್ಬೋದು, ಆದ್ರೆ ನನ್ನ ಮೋಸ ಮಾಡಕ್ಕಾಗಲ್ಲ. ಇವರು ನಿಜವಾದ ಪೊಲೀಸ್ ಅಲ್ಲ, ನನ್ ಫ್ರೆಂಡ್ಸ್. ಇನ್ಮೇಲೆ ಈ ತರ ಎಲ್ಲ ಆಟ ಆಡೋಕ್ ಹೋದ್ರೆ ನಿಮ್ಮನ್ನ ನಿಮ್ ಗುರುನ ಕೃಷ್ಣ ಹುಟ್ಟಿದ ಜಾಗ ಕಳ್ಸಿ ಕಂಬಿ ಎಣ್ಸಿಸ್ತೀನಿ. ಅಯ್ಯಯ್ಯೋ, ಗುರು ಇದ್ ಚಿಲ್ಲರೆ ಕಾಸೆಲ್ಲ ಖರ್ಚು ಮಾಡಿ ಡ್ರಾಮಾ ಕಂಪನಿಗೆ ಹೋಗಿ ಸೆಟಪ್ ಮಾಡ್ಕೊಂಡು ದೇವ್ರ ಹೆಸರು ಹೇಳಿ ರತಿ ಅವ್ರ ಅಮ್ಮನ್ ಬುಟ್ಟಿಗೆ ಹಾಕೊಳಕ್ ಹೋದ್ರೆ ರತಿ ಬಂದು ನಮ್ಮ ಟಾಟ್ ಎಗರಿಸ್ಬಿಟ್ಲು. ಗುರು ನನಗೆ ಈ ಸೆಟಪ್ ಬೇಡ, ಏನು ಬೇಡ. ಲೋ, ಈ ದೇವ್ರು ನಾಟಕ ಎಲ್ಲ ನಡೆಯಲ್ಲ ಕಣ್ರು. ನಾನೇ ಸ್ಟ್ರೈಟ್ ಆಗಿ ಅಪ್ರೋಚ್ ಆಗ್ತೀನಿ, ಏನಾಗುತ್ತೋ ನೋಡೋಣ.